ನಮಸ್ಕಾರ ವೀಕ್ಷಕರೇ, ಫಾದರ್ ಮುಲ್ಲರ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರವರ್ಕಾಳಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಈ ವಿಚಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆಯಲಿಕ್ಕಿದ್ದೇವೆ. ಈ ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟರಾಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಅಭಿಜ್ಞಾ ಸೂರಿ ಇದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು ಫಾರ್. ವೀಕ್ಷಕರೇ, ನಾವು ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು, ಇಲ್ಲ ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ, ಈ ಥರದ ಹಲವಾರು ಸಮಸ್ಯೆಗಳಿಗೆ ಕೆಲವೊಮ್ಮೆ ಅಸಡ್ಡೆಯನ್ನು ಮಾಡ್ತೇವೆ. ಆದರೆ ಇದೇ ಅಸಡ್ಡೆ ಮುಂದೆ ಭೀಕರ ಪರಿಣಾಮವನ್ನು ತಂದೊಟ್ಟತ್ತೆ ಅನ್ನುವಂತಹ ವಿಚಾರವನ್ನು ನಾವು ಮರಿತೇವೆ. ಇದೇ ರೀತಿ ಗ್ಯಾಸ್ಟ್ರಿಕ್ ಬಂದರೆ ಕೆಲವೊಂದು ಮನೆಮದ್ದುಗಳನ್ನು ಉಪಯೋಗಿಸಿಕೊಂಡು ಸುಮ್ಮನಾಗ್ತೇವೆ. ಆದರೆ ಇದೇ ಗ್ಯಾಸ್ಟ್ರಿಕ್ ಸಮಸ್ಯೆ ಮುಂದೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ನಂತಹ ಮಾರಕ ರೋಗಕ್ಕೆ ಕಾರಣ ಕೂಡ ಆಗುತ್ತೆ. ಹಾಗಿದ್ರೆ ಏನಿದು ಗ್ಯಾಸ್ಟ್ರಿಕ್ ಕ್ಯಾನ್ಸರ್, ಇದು ಯಾವ ರೀತಿಯಾಗಿ ಹರಡುತ್ತೆ, ಇನ್ನು ಇದರ ಚಿಹ್ನೆಗಳೇನು, ಎಲ್ಲ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಡಾಕ್ಟರ್, ಮೊದಲಾಗಿ ಗ್ಯಾಸ್ಟ್ರೋ ಎಂಟ್ರಾಲಜಿ ಅಂದರೆ ಏನು? ಗ್ಯಾಸ್ಟ್ರೋ ಎಂಟ್ರಾಲಜಿ ಅಂದರೆ ನಮ್ಮ ಜೀರ್ಣಕ್ಕೆ ಏನು ಬೇಕಾಗುವಂಥ ಅಂಗಗಳು ಏನಿದೆ ಶರೀರದ್ದು, ಅದರ ಮೇಲೆ ಆದ ಚಿಕಿತ್ಸೆ ಏನು ಮಾಡೋದು ಇರ್ತದೆ, ಅದರ ವಿಜ್ಞಾನವನ್ನು ಪಡೆಯುವುದು ಇದರಲ್ಲಿ. ಇಟ್ ವಿಲ್ ಇನ್ಕ್ಲೂಡ್ ನಮ್ಮ ಅನ್ನನಾಳ, ನಮ್ಮ ಜಠರ, ಸಣ್ಣ ಕರಳು, ದೊಡ್ಡ ಕರಳು, ಪ್ಯಾನ್ಕ್ರಿಯಾಸ್, ಲಿವರು, ಅದೆಲ್ಲ ಇನ್ಕ್ಲೂಡ್ ಮಾಡಿರ್ತದೆ. ಸೊ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿಲಿ ಇದರ ಕಂಡು ಬಂದ ಅದಕ್ಕೆ ಸರ್ಜರಿ ಬೇಕಾಗುವಂಥದ್ದಿದ್ದರೆ ಅಂತಂದು ಮಾಡುವಂಥದ್ದು ಇದು. ಓಕೆ, ಹಾಗಿದ್ರೆ ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅಂದರೆ ಏನು? ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಸರಳವಾಗಿ ಹೇಳಬೇಕಂದ್ರೆ ಇಟ್ ಇಸ್ ಸ್ಟಮಕ್ ಕ್ಯಾನ್ಸರ್. ಅಂದರೆ ನಮ್ಮ ಜಠರದ್ದು ಕ್ಯಾನ್ಸರ್ ಬಗ್ಗೆ. ನಾವು ತಿನ್ನುವಂಥ ಆಹಾರ ಏನು ಫಸ್ಟಿಗೆ ಅನ್ನನಾಳದಿಂದ ಹೋಗಿ ಫಸ್ಟಿಗೆ ಸ್ಟಮಕ್ಕಿಗೆ ಹೋಗ್ತದೆ, ಅಲ್ಲಿ ಅದು ಜೀರ್ಣಕ್ಕೆ ಸ್ಟಾರ್ಟ್ ಆಗುವಂಥದ್ದು. ಈ ಅನ್ನನಾಳದ ಜಠರದ ಒಳಗೆ ಇರುವ ಸೆಲ್, ಒಳಗಿನ ಚರ್ಮಗಳಿದ್ದು ಸೆಲ್ಗಳಿರ್ತದಲ್ಲ, ಅವುಗಳು ಸ್ವಲ್ಪ ಆವಾಗ ತುಂಬಾ ಜಾಸ್ತಿ ಅಬ್ನಾರ್ಮಲ್ ಆಗಿ ಬೆಳೆಯುವಂತಾಗ ಬಂದಾಗ ಇಟ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಹೇಳಿ. ಓಕೆ, ಹಾಗಿದ್ರೆ ಇವಾಗ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅಂದರೆ ಹೊಟ್ಟೆಯ ಕ್ಯಾನ್ಸರ್ ಅಂತಲೂ ಹೇಳ್ಬೋದು. ಆದರೆ ಒಂದು ಕರುಳಿನ ಕ್ಯಾನ್ಸರ, ಇದು ಎಲ್ಲ ಒಂದೇ ಆಗಿರ್ತದ? ಇಲ್ಲ, ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅಂದರೆ ಇಟ್ ಇಸ್ ಮೇನ್ಲಿ ಸ್ಟಮಕ್ ಕ್ಯಾನ್ಸರ್. ಈಗ ಅದು ಗ್ಯಾಸ್ಟ್ರಿಕ್ ಹೇಳೋದು ಲ್ಯಾಟಿನ್ ವರ್ಡಿಂದ ಬಂದದಿಂದಾಗಿ ಹಾಗೆ ಆಗುತ್ತೆ. ಬಟ್ ಏನಾಗುತ್ತೆ ಅಂದರೆ ಹೆಚ್ಚಿನವರಿಗೆ ಗ್ಯಾಸ್ಟ್ರಿಕ್ ಇದ್ದ ಕಾರಣದಿಂದ ಈ ಥರ ಬರ್ತದೆ ಹೇಳಿ ಅನುಮತಿ ಬರ್ತದೆ ಅದಕ್ಕೆ. ಓಕೆ, ಇನ್ನು ಇತ್ತೀಚೆಗೆ ಏನಂದರೆ ಈ ಕ್ಯಾನ್ಸರ್ ಅನ್ನೋದು ಅತೀವವಾಗಿ ಕಾಡ್ತಾ ಇರುವಂತಹ ಒಂದು ಮಾರಕವಾಗಿ ಬಿಟ್ಟಿದೆ. ಹಾಗಿದ್ರೆ ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅನ್ನೋದು ಎಷ್ಟು ಸಾಮಾನ್ಯವಾಗಿದೆ? ಹೆಚ್ಚು ಮಟ್ಟಿಗೆ ಈಗ ಇಂಡಿಯಾದಲ್ಲಿ ಅಂತೂ ಈಗ ತುಂಬಾ ಸಾಮಾನ್ಯವಾದದ್ದು ಕ್ಯಾನ್ಸರ್ ಅಮಾಂಗ್ ಈಗ ಆಲ್ಮೋಸ್ಟ್ 4th ಕಾಮನ್ ಕ್ಯಾನ್ಸರ್ ಹೇಳ್ಬೋದು. ಬಟ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಇಸ್ ನಮ್ಮ ಎಷ್ಟು ಬೇಗ ಅದನ್ನು ನಾವು ಕಂಡು ಬರ್ತೇವೆ, ಆ ಕ್ಯಾನ್ಸರನ್ನು ಡಿಟೆಕ್ಟ್ ಮಾಡಲಿಕ್ಕಾಗುತ್ತೆ. ಎಷ್ಟು ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡಲಿಕ್ಕಾಗ್ತದೆ, ಆಗ ನಾವು ಟ್ರೀಟ್ಮೆಂಟನ್ನು ಜಾಸ್ತಿ ಅವರಿಗೆ ಕ್ಯೂರ್ ಮಟ್ಟದಲ್ಲಿ ಆ ಥರ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಹಾಯವಾಗುತ್ತೆ. ಸೊ ಅರ್ಲಿ ಡಿಟೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದೀಸ್ ಇದು. ಓಕೆ, ಆದರೂ ಕೂಡ ಕೆಲವೊಮ್ಮೆ ಈ ರೋಗವನ್ನು, ಈಗ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಇದೆ ಅಂತೇಳಿ ತಡವಾಗಿ ಗೊತ್ತಾಗುತ್ತೆ. ಇದು ಯಾವ ಕಾರಣಕ್ಕೆ ಅಂತ? ಹೆಚ್ಚಿನಾಗಿ ಏನಾಗುತ್ತೆ ಅಂದರೆ ನಮಗೆ ಏನಾದರೂ ಹೊಟ್ಟೆ ನೋವು ಬರ್ತದೆ, ಏನಾದರೂ ಆಗ್ತದೆ, ಫಸ್ಟಿಗೆ ಹೆಚ್ಚು ಮಟ್ಟಿಗೆ ಏನಂದರೆ ನಾವು ನಮ್ಮಷ್ಟಕ್ಕೆ ಏನು ಮಾಡಲಿಕ್ಕಾಗುತ್ತೆ ಹೇಳಿ ಫಸ್ಟಿಗೆ ನೋಡ್ತಾರೆ. ಮತ್ತು ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಇದು ಅರ್ಲಿ ಸ್ಟೇಜಲ್ಲಿದ್ದರೆ ಮೇ ಬಿ ಏನು ಸಿಂಪ್ಟಮ್ಲು ಇರದೇ ಇರಲೂಬಹುದು. ಬಟ್ ಹೆಚ್ಚು ಮಟ್ಟಿಗೆ ನಮಗೆ ಬರುವಂಥ ಪೇಷಂಟ್ಸ್ ಯಾರಂದರೆ ಆಲ್ಮೋಸ್ಟ್ ದೇ ವಿಲ್ ಬಿ ಇನ್ 2nd ಸ್ಟೇಜ್, 3rd ಸ್ಟೇಜಲ್ಲಿ ಇರ್ತಾರೆ. ಮೋಸ್ಟ್ಲಿ ಬಿಕಾಸ್ ಏನಂದರೆ ಇಟ್ಸ್ ನಾಟ್, ಐ ವುಡೆಂಟ್ ಸೇ ಅವರು ನಿಗ್ಲೆಕ್ಟ್ ಮಾಡ್ತಾರೆ ಹೇಗೆ ಇಲ್ಲ. ಫಸ್ಟಿಗೆ ಒಂದು ಭಯ ಇರುತ್ತೆ, ಏನಾಗಿರ್ತದೋ ಏನೋ, ಡಾಕ್ಟ್ರ್ ಹತ್ರ ಹೋದರೆ ಏನೆಲ್ಲ ಟೆಸ್ಟ್ ಮಾಡಿದರೆ ಮತ್ತೆ ಮುಂದೆ ಏನಾಗುತ್ತೆ ಹೇಳಿ ಅದೊಂದಿರುತ್ತಲ್ಲ. ಸೊ ಅದಕ್ಕಿಂತ ಹೆಚ್ಚು ಮಟ್ಟಿಗೆ ಮನೆ ಮದ್ದು ಮಾಡಿಕೊಂಡು, ಮತ್ತು ಈಗ ಹೇಗೂ ಫಾರ್ಮಸಿಗೆ ಹೋದರೆ ಓವರ್ ದ ಕೌಂಟರ್ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟು ಸಿಕ್ಬಿಡ್ತದೆ ಅಲ್ಲ. ಎಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಕ್ಯಾನ್ಸರ್ ಹೇಳಿ ಹಾಗೆ ಅಲ್ಲ. ದೇರ್ ವಿಲ್ ಬಿ ಅ ಫ್ಯೂ, ಅಂದರೆ ತುಂಬ ಸಮಯದಿಂದ ಇದ್ದು ಹೊಟ್ಟೆ ನೋವು ಕಮ್ಮಿಯೇ ಆಗ್ತಾ ಇಲ್ಲ, ವಾಂಕತೆ ಬರ್ತಾ ಉಂಟು, ರಕ್ತ ಬರ್ತಾ ಉಂಟು, ತುಂಬ ಹಸಿವೆ, ಅನ್ನನೇ ಮೆಚ್ತಾ ಇಲ್ಲ, ಹಸಿವೆ ಆಗ್ತಾ ಇಲ್ಲ, ತುಂಬ ದಿವಸದಿಂದ ತೂಕ ಕಮ್ಮಿ ಆಗ್ತಾ ಉಂಟು, ಆ ಥರ ಎಲ್ಲ ಎಂತಾದರೂ ಪೇಷಂಟ್ ಅಂದರೆ ಜನರಿಗೆ ಹಾಗೆ ಕಂಡು ಬಂದರೆ ಅದನ್ನು ಬರೇ ಮನೆ ಮದ್ದಲ್ಲಿ ಮಾಡದೆ ಜಸ್ಟ್ ಇನ್ನೊಬ್ರು ಅವರಿಗೆ ಯಾರಿಗೆ ನಂಬಿಕಸ್ಥ ಡಾಕ್ಟರ್ ಹತ್ರ ಹೋಗಿ ಒಂದ್ಸತಿ ತೋರಿಸಿದ್ರೆ ಅವರಿಗೆ ಸ್ವಲ್ಪ ಮನಸ್ಸಮಾಧಾನ ಆಗಿ ಬೇರೆ ಏನಾದರೂ ಟೆಸ್ಟ್ ಮಾಡಿ ನಾವು ಬೇಗ ಡಿಟೆಕ್ಟ್ ಮಾಡ್ಬೋದು ಹೇಳಿ ಅಷ್ಟೇ. ಓಕೆ, ಈಗ ಕೆಲವೊಂದು ಚಿಹ್ನೆಗಳನ್ನು ಕೂಡ ನೀವು ಹೇಳಿದ್ರಿ. ಹಾಗಿದ್ರೆ ಇದರ ಒಂದು ಅಪಾಯಕಾರಿ ಅಂಶಗಳ ಚಿಹ್ನೆಗಳು ಯಾವ ರೀತಿಯಾಗಿರುತ್ತೆ ಅಂತ?
ಸೊ ಅಪಾಯಕಾರಿವಾಗಿ ಅಂದರೆ ಈಗ ಗ್ಯಾಸ್ಟ್ರಿಕ್ ಯೂಶ್ವಲಿ ಹೊಟ್ಟೆ ನೋವು ತುಂಬ ದಿವಸದಿಂದ ಹೊಟ್ಟೆ ನೋವು ಬಂದು ಆ ಹೊಟ್ಟೆ ನೋವು ಕಂಟಿನ್ಯೂಸ್ ಆಗಿ ಪೇನ್ ಆ ಥರನೂ ಇರಬಹುದು. ಇಲ್ಲದಿದ್ದರೆ ನಾವು ಊಟ ಮಾಡಿದ ಕೂಡಲೇ ಸ್ವಲ್ಪನೇ ಒಂದೆರಡು ತುತ್ತು ತಿಂದ ಕೂಡಲೇ ಹೊಟ್ಟೆ ಭಾರವಾಗೋದು, ಅಂದರೆ ಹೊಟ್ಟೆ ಫುಲ್ ಆದಾಗೆ ಉಬ್ಬರವಾಗಿ ಆಗೋದು, ಅಥವಾ ತಿಂದ ಕೂಡಲೇ ತಕ್ಷಣ ವಾಂತಿ ಆಗೋದು, ತಿಂದದ್ದೆಲ್ಲ ವಾಂತಿ ಬರೋದು, ಅಥವಾ ಸ್ವಲ್ಪ ದಿವಸ ನಂತರ ಮುನ್ನೆ ತಿಂದದೆಲ್ಲ ವಾಂತಿ ಬರೋದು, ಹೊಟ್ಟೆಯಲ್ಲಿ ಸ್ವಲ್ಪ ಗೆಡ್ಡೆ ಥರ ಕಂಡು ಬಂದರೆ, ಮುಟ್ಟಿದಾಗ ಗೆಡ್ಡೆ ಥರ ಕಂಡು ಬಂದರೆ, ಇಲ್ಲದಿದ್ದರೆ ಮೋಷನ್ ಕಪ್ಪು ಹೋಗೋದು, ವಾಂತಿ ಆ ಥರ ವಾಂತಿ ಬರ್ತಾ ಇರುವಾಗ ಸ್ವಲ್ಪ ರಕ್ತ ಬಂದಿದ್ದಾಗ ಆ ಥರದ್ದೆಲ್ಲ ಸ್ವಲ್ಪ ವಾರ್ನಿಂಗ್ ಸೈನ್ಸ್ ಹೇಳಿ ಇಟ್ ಇಸ್. ಅಂದರೆ ಈ ಥರ ಸಂದರ್ಭ ಬಂದಾಗ ಸ್ವಲ್ಪ ಬಂದು ತಪಾಸಣೆ ಮಾಡಲೇಬೇಕು ಹೇಳಿ ನಮ್ಮದು ಅಭಿಪ್ರಾಯ. ಓಕೆ, ಈಗ ಎಲ್ಲ ಗ್ಯಾಸ್ಟ್ರಿಕ್ ಕೂಡ ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಆಗಲ್ಲ ಅಂತಲೂ ಹೇಳಿದ್ರಿ. ಹಾಗಿದ್ರೆ ಸಾಮಾನ್ಯವಾದ ಗ್ಯಾಸ್ಟ್ರಿಕ್ನ ಒಂದು ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ? ಸಾಮಾನ್ಯವಾದ ಅದಕ್ಕೆ ಏನಂದರೆ ಹೆಚ್ಚು ಮಟ್ಟಿಗೆ ಏನಾಗುತ್ತೆ ಅಂದರೆ ಗ್ಯಾಸ್ಟ್ರೈಟಿಸ್ ಎಂಬುದು ತುಂಬ ಜನರಿಗೆ ಇಟ್ಸ್ ಲೈಕ್ ಸಾಮಾನ್ಯವಾಗಿ ಇರುವಂಥದ್ದು ಪ್ರಾಬ್ಲಮ್. ಸೊ ಬಟ್ ಈ ಗ್ಯಾಸ್ಟ್ರೈಟಿಸ್ಸಿಗೆ ನಾವು ಮದ್ದು ಕೊಟ್ಟು ಮದ್ದರಲ್ಲಿ ಕಮ್ಮಿಯಾಗಿ ಅವರು ಡಯಟ್ ಚೇಂಜ್ ಮಾಡಿಕೊಂಡು ಅವರಿಗೆ ಅದು ಮೋಸ್ಟ್ಲಿ ಸ್ವಲ್ಪ ಅಂತಾರೆ ಉರಿ ಬಂದಾಗೆ ಆಗೋದು, ಆ ಥರ ವಾಂತಿ ಬರೋದು, ತಿನ್ನಲಿಕ್ಕೆಲ್ಲ ಸೇರ್ತದೆ, ತೂಕ ಕಮ್ಮಿ ಆಗೋದಿಲ್ಲ, ಅದೆಲ್ಲ ನಾರ್ಮಲ್ ಗ್ಯಾಸ್ಟ್ರೈಟಿಸ್ಸಿಗೆ ಹೇಳಿ. ಬಟ್ ಇದು ಸ್ವಲ್ಪ ವಯಸ್ಸಾದವರಿಗೆ ಊಟ ಮೆಚ್ಚೋದಿಲ್ಲ, ತೂಕ ತುಂಬಾ ಕಮ್ಮಿ ಆಗಿದೆ, ಒಂದು 6 ತಿಂಗಳಲ್ಲಿ 10 ಕಿಲೋ ಕಮ್ಮಿ ಆಗಿದೆ, 2 ತಿಂಗಳಲ್ಲಿ 10 ಕಿಲೋ ಕಮ್ಮಿ ಆಗಿದೆ, ಅದೆಲ್ಲ ಡೇಂಜರ್ ಸೈನ್ಸ್ ಹೇಳಬೇಕಾಗುತ್ತೆ. ಊಟ ಮೆಚ್ಚೋದಿಲ್ಲ, ಸ್ವಲ್ಪನೇ ಆಹಾರ ಹೋಗ್ತಾ ಉಂಟು, ನುಂಗುವಾಗ ಕಷ್ಟ ಆಗ್ತದೆ, ನುಂಗ್ಲಿಕ್ಕೆ ಆಗೋದಿಲ್ಲ, ನೀರು ಕುಡ್ಕೊಂಡು ನುಂಗಬೇಕಾಗುತ್ತೆ, ಇದರೆಲ್ಲ ಪ್ರಾಬ್ಲಮ್ ಇದ್ದಾಗ ಇಟ್ ಇಸ್ ಬೆಟರ್ ಟು ಗೆಟ್ ಯುವರ್ ಸೆಲ್ಫ್. ಓಕೆ, ಹಾಗಿದ್ರೆ ಇವಾಗ ವಯಸ್ಸು ಹಾಗೆಯೇ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಗೆ ಏನಾರ ಸಂಬಂಧ ಇದೆಯಾ? ಆ್ಯಕ್ಚುಲಿ ಹೇಳುವಾಗೆ ಯೂಶ್ವಲಿ ಕ್ಯಾನ್ಸರ್ ಅಂದರೆ ಏಜ್ ಬಂದಾಗೆ ಹಾಗೆ ಏನೂ ಇಲ್ಲ. ಇಟ್ ಕ್ಯಾನ್ ಆಲ್ಸೋ ಬಿ ದೇರ್ ಇನ್ ಅ ಯಂಗರ್ ಏಜ್ ಗ್ರೂಪ್. ನಾವು ಒಂದು 20s to 30s ಸಹ ಇರುವಂಥದ್ದು ಕಾಯಿಲೆಗಳು. ಬಿಕಾಸ್ ಈ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಕ್ಯಾನ್ಸರ್ ಏನಿರ್ತದಲ್ಲ, ಇದು ವಿವಿಧ ಲೈಕ್ ವೇರಿಯಸ್ ಫ್ಯಾಕ್ಟರ್ಸ್ ಇರ್ತದೆ. ಫಾರ್ ರಿಸ್ಕ್ ಎಂಬುದು ಏನಿರ್ತದಲ್ಲ, ದರ್ ಆರ್ ವೇರಿಯಸ್ ಫ್ಯಾಕ್ಟರ್ಸ್. ಸಮ್ಟೈಮ್ಸ್ ಈ ಜೆನೆಟಿಕ್ ರೀಸನಿಂದ ಸಹ ಇರಬಹುದು. ಸೊ ದೆನ್ ಆರ್ ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಇದ್ದರೆ ಆ ಕಾರಣದಿಂದ ಸಹ ನಾವು ಸ್ವಲ್ಪ ಆ ಟೈಮಲ್ಲಿ ಈ ಥರ ಎಲ್ಲ ಪ್ರಾಬ್ಲಮ್ ಬಂದಾಗ ಸೊ ಬೆಟರ್ ಟು ವಿಸಿಟ್ ದ ಡಾಕ್ಟರ್ ಅರ್ಲಿಯರ್. ಓಕೆ, ಇವಾಗ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದ್ರಿ. ಈ ಗ್ಯಾಸ್ಟ್ರೈಟಿಸ್ ಹಾಗೇನೆ ಅಗೈಡ್ ಅಂತ ಹೇಳ್ತಾರೆ, ಗ್ಯಾಸ್ಟ್ರಿಕ್ ಅಗೈಡ್. ಹೀಗಂದ್ರೆ ಏನು ಅಂತ, ಇದರ ನಡುವಿನ ವ್ಯತ್ಯಾಸ ಏನು? ಗ್ಯಾಸ್ಟ್ರೈಟಿಸ್ ಆಗಿದಾಗೆ ಅಂದರೆ ಇಟ್ಸ್ ಮೇನ್ಲಿ ಸೊ ಅಂದರೆ ನಾವು ಏನು ಹೇಳಬೇಕು ಅಂದರೆ, ಈಗ ನಮಗೆ ಹೆಚ್ಚು ಮಟ್ಟಿಗೆ ನಾವೇನು ನೋಡಿದ್ದೇವೆ, ನಾನು ಅದು ಹೇಳ್ತಾ ಇದ್ದೇನೆ. ಈಗ ನಮಗೆ ಪೇಷಂಟ್ ಬರ್ತಾರೆ, ಸ್ವಲ್ಪ ವಯಸ್ಸಾದವರು, ಅವರಿಗೆ ಹಾಸ್ಪಿಟಲ್ ನೋಡಿದವರೇ ಆಗಿರಲ್ಲ, ಅವರಿಗೆ ಒಂದು ಏನಾದರೂ ಸ್ವಲ್ಪ ತೊಂದರೆ ಬಂತು, ಹೊಟ್ಟೆ ತಿನ್ನೋಕ್ಕಾಗ್ತಾ ಇಲ್ಲ ಅಂದರೆ ಅವ್ರು ಹೇಗಾದರೂ ಮಾಡಿಕೊಂಡು ಮ್ಯಾನೇಜ್ ಮಾಡ್ತಾರೆ. ಫಸ್ಟ್ ಥಿಂಗ್ ಏನು ಹೇಳ್ತಾರೆ, ನನಗೆ ಗ್ಯಾಸ್ಟ್ರೈಟಿಸ್ ಆಗಿರಬೇಕು ಅಥವಾ ಏನೋ ಎಸಿಡಿಟಿ ಪ್ರಾಬ್ಲಮ್ ಇರಬೇಕು ಹೇಳಿ. ಸೊ ನಮ್ಮದು ಅಷ್ಟೇ, ಇದು ಸ್ವಲ್ಪ ನಮಗೆ ಸಡನ್ನಾಗಿ ಏನಾದರೂ ನಮ್ಮ ಶರೀರದ್ದು ನಮ್ಮ ಊಟ ಮಾಡುವಾಗ ನಮಗೆ ಮುಂಚೆ ಥರ ಆಗೋದಿಲ್ಲ, ತೂಕ ಕಮ್ಮಿ ಆಗಿದೆ, ಆ ಥರ ಏನಾದರೂ ಕಂಡು ಬಂದರೆ ನಾವು ಮನೆ ಮದ್ದಲ್ಲೇ ಸರಿ ಮಾಡ್ತೇವೆ ಹೇಳಿ ಮಾಡಿಕೊಂಡು ಭಯ ಪಡ್ಕೊಂಡು ಡಾಕ್ಟ್ರ್ ಹತ್ರ ಹೋಗದೇ ಇರೋದು. ಅವರಿಗೆ ಎಷ್ಟು ಮಟ್ಟಿಗೆ ಅವರು ಎಷ್ಟು ಬೇಗ ಬರ್ತಾರೆ, ಎಷ್ಟು ಬೇಗ ಅವರ ಸ್ಟೇಜನ್ನು ಡಿಟೆಕ್ಟ್ ಮಾಡಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಲಿಕ್ಕೆ ಆಗ್ತದೆ, ಅಷ್ಟು ಅವರಿಗೆ ಅವರ ಔಟ್ಕಮ್ ಏನಿರ್ತದೆ ಟ್ರೀಟ್ಮೆಂಟಿದ್ದು, ನಾವು ಕೊಡುವಂಥ ಟ್ರೀಟ್ಮೆಂಟಿಗೆ ಅವರ ಶರೀರ ಮತ್ತು ಆ ಕ್ಯಾನ್ಸರ್ ಸ್ಟೇಜನ್ನು ನಾವು ಹೇಗೆ ಇದು ಮಾಡಲಿಕ್ಕಾಗುತ್ತೆ, ದಟ್ ವಿಲ್ ಮ್ಯಾಟರ್ ಅಷ್ಟಕ್ಕೆ. ಓಕೆ, ಹಾಗಿದ್ರೆ ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಬರಲಿಕ್ಕೆ ಏನಾದರೂ ಕಾರಣಗಳಿದೆಯಾ, ಹೇಗೆ? ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಏನಿರ್ತದೆ ಅಂದರೆ, ಈ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಈ ಯಾವ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ನಾವು ಪತ್ತೆ ಮಾಡಿರ್ತೇವೆ, ಈ ಜನಗಳಿಗೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಇದ್ದಾಗ ಈ ರೀಸನ್ ಇಂದಾಗಿ ಇರಬಹುದು ಹೇಳಿ ಇರ್ತದೆ. ಅಂದರೆ ಎಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಉಂಟು ಅಂದರೆ ಎಲ್ಲರಿಗೂ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಬರಬೇಕು ಹೇಳಿ ಏನಲ್ಲ ಅದು. ಬಟ್ ಸ್ಟಿಲ್ ಈಗ ನೋಡಿ, ತಂಬಾಕು ಸೇವನೆ, ಆಲ್ಕೋಹಾಲ್ ಕನ್ಸಂಪ್ಷನ್, ಆಲ್ ದೀಸ್ ವಿಲ್ ಇನ್ಕ್ರೀಸ್ ದ ರಿಸ್ಕ್ ಆಫ್ ಎನಿ ಕ್ಯಾನ್ಸರ್. ಇನ್ ದಟ್ ಸ್ಟಮಕ್ ಕ್ಯಾನ್ಸರ್ ಅಲ್ಸ ಒಂದು, ಯಾಕಂದರೆ ಅದು ನಮ್ಮ ಅನ್ನನಾಳದ ಒಳಗಿದ್ದ ಚರ್ಮದ ಒಂದು ಲೈನಿಂಗ್ ಅನ್ನೋದು ಇದು ಮಾಡ್ತದೆ, ಇರಿಟೇಷನ್ ಮಾಡಿ ಇದೆಲ್ಲ ಆಗೋದು. ಹಾಗೆ ಹೇಳಿ ಪ್ರಾಸೆಸ್ಡ್ ಫುಡ್,
ಕ್ಯೂರ್ಡ್, ಅದು ಉಪ್ಪು ಹಾಕಿ ಕ್ಯೂರ್ ಮಾಡಿದ್ದ ಫುಡ್ಗಳು, ಮತ್ತು ಈ ಬರ್ನ್ ಮಾಡಿದ್ದ ಫುಡ್, ಆ ಚಾರ್ಡ್ ಫುಡ್ ಹೇಳಿ ಇರ್ತದಲ್ಲ, ಸುಟ್ಟದ್ದು ಫುಡ್ಗಳು, ಇವುಗಳೆಲ್ಲ ನಮ್ಮ ಆ ಒಳಗಿನ ಲೈನಿಂಗ್ ಏನಿರುತ್ತೆ ಅದನ್ನು ಅದು ಇರಿಟೇಷನ್ ಮಾಡಿ ಅದರಿಂದ ಅದು ಚೇಂಜಸ್ ಆಗಿ ಕ್ಯಾನ್ಸರಿಂದ ಅದು ರಿಸ್ಕ್ ಇರುತ್ತೆ, ಅದರಿಂದ ಕ್ಯಾನ್ಸರ್ ಬರುವಂಥದ್ದು. ಇನ್ನೊಂದು ಏನಂದರೆ ಒಂದು ಎಚ್ ಪೈಲೋರಿ ಇನ್ಫೆಕ್ಷನ್ ಹೇಳಿ, ಇದು ಒಂದು ಜಂತು, ಆ ಜಂತುದು ಇನ್ಫೆಕ್ಷನ್ ಆಗಿ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಈ ಗ್ಯಾಸ್ಟ್ರೈಟಿಸ್ ತುಂಬಾ ವರ್ಷಗಳಿಂದ ಇದ್ದು ಆ ಇರಿಟೇಷನ್ ಆಗಿ 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 ಅದು ಮತ್ತೆ ಪುನಃ ಕ್ಯಾನ್ಸರ್ ಆಗುವಂಥದ್ದು ಸಂದರ್ಭ ಇರುತ್ತೆ. ಅಷ್ಟೇ ಅಲ್ಲ, ಬಟ್ ವಾಟ್ ದೇ ಹ್ಯಾವ್ ಸೀನ್ ಅಸ್ ಇಟ್ ಇಸ್ ಲೈಕ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ನೋಡ್ತಾರೆ ಅಂದರೆ ಗಂಡಸರಿಗೆ ಹೆಂಗಸರಿಗಿಂತ ಜಾಸ್ತಿ ಸ್ವಲ್ಪ ಒಬೇಸಿಟಿ ಇದ್ದರೆ ಸಹ ಆ ಥರ ಸಹ ಜಾಸ್ತಿ, ಆ ಥರ ಎಲ್ಲ ಕಂಡು ಬಂದಿದ್ದಾರೆ ಸ್ಟಡೀಸ್ ನೋಡಿದ ಪ್ರಕಾರ. ಹಾಗಿದ್ರೆ ಈ ಆಹಾರ ಕ್ರಮ ಹಾಗೇನೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಇದಕ್ಕೆ ನೇರವಾಗಿ ಸಂಬಂಧ ಇದೆಯಾ ಹೇಗೆ ಅಂತ? ಆಹಾರ ಕ್ರಮ ಡೆಫಿನೆಟ್ಲಿ, ಈಗ ನಾವು ಹೇಳಿದ್ವಲ್ಲ ಪ್ರಾಸೆಸ್ಡ್ ಫುಡ್ ಮತ್ತು ನಮ್ಮದು ಹೀಗೆ ಉಪ್ಪಿನಂಶ, ಈ ಉಪ್ಪಿನಕಾಯಿಗಿಂತ ಅದು ಕ್ಯೂರಿಂಗ್ ಹೇಳಿ ಮಾಡಿ ಇಟ್ಕೊಂಡ ಫುಡ್ಗಳು, ಮತ್ತು ಈ ಬರ್ನ್ ಆದದ್ದು ಸುಟ್ಟ ಆಹಾರಗಳು, ಆ ಮೇಲೆದು ಆ ಕಪ್ಪು ಲೇಯರ್ ಏನು ಬರುತ್ತಲ್ಲ ಅದು ಸಹ ಅದೊಂದು ಆಕ್ಸಿಡೇಷನ್ ಎಲ್ಲ ಅಲ್ಲಿ ಒಳಗಡೆ ಆಗಿ ಅದು ಲೈನಿಂಗನ್ನು ಇರಿಟೇಷನ್ ಮಾಡಿ ಮತ್ತೆ ಅದು ಕ್ಯಾನ್ಸರ್ ಹೀಗೆ ಆಗಬಹುದು ಹೇಳಿ ಒಂದು ಇದುಂಟು. ಅಂದರೆ ಒಂದೆರಡು ಸತಿ ತಿಂದರೆ ಎಲ್ಲ ಆಗ್ತದೆ ಹೇಳಿ ಅಲ್ಲ. ಆ್ಯಂಡ್ ಕೆಲವರು ಹೀಗೆ ಸಹ ಹೇಳಿರ್ತಾರೆ, ನಾವು ಏನು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ನಮಗೆ, ಆದರೂ ಸಹ ನಮಗೆ ಬಂತು ಹೇಳಿ, ಆ ಥರ ಸಹ ಹೇಳುವವರು ಬರ್ತಾರೆ. ಸೊ ದೀಸ್ ಆರ್ ಆಲ್ ಈಗ ಒಂದು 100 ಜನರಲ್ಲಿ ನಾವು ಕಂಡು ಬಂದದ್ದು ಇವರಿಗೆ ಈ ಥರ ಇದ್ದವರಿಗೆ ಸ್ವಲ್ಪ ಜಾಸ್ತಿ ಇರ್ತದೆ ಹೊರತು ಕೆಲವುದು ಅದು ಒಳಗಿಂದ ನಮ್ಮ ಜೆನೆಟಿಕ್ ಮೇಕಪ್ಪಿಂದ ಸಹ ಆ ಥರ ಸಹ ಇರಲೂಬಹುದು. ಸೊ ಅದು ಬಟ್ ನಮ್ಮ ಕಡೆಯಿಂದ ಏನು ಮಾಡಲಿಕ್ಕಾಗುತ್ತೆ, ನಾವು ಒಳ್ಳೆಯ ಆಹಾರ ತಗೊಳ್ಬೋದು, ಕರೆಕ್ಟ್ ಅಲ್ವಾ? ನಾವು ಒಳ್ಳೆಯ ಆಹಾರ ತಗೊಳ್ಬೋದು, ಫ್ರೆಶ್ ಫುಡ್ ತಗೊಳ್ಬೋದು, ಈ ಥರ ಸ್ಮೋಕ್ಡ್ ಫುಡ್ ಏನಾದರೂ ಇದ್ದರೆ ಅದನ್ನೆಲ್ಲ ಅವಾಯ್ಡ್ ಮಾಡಿ, ಮತ್ತು ಪ್ರಾಸೆಸ್ಡ್ ಫುಡ್ ಎಷ್ಟೆಲ್ಲ ಅವಾಯ್ಡ್ ಮಾಡಿದರೆ ದಟ್ ವಿಲ್ ಬಿ ಬೆಟರ್ ಫಾರ್. ಓಕೆ, ಇವಾಗ ಆನುವಂಶಿಕವಾಗಿದ್ದರೆ ಕೂಡ ಬರುತ್ತೆ ಅಂತ ಹೇಳಿದರೆ, ಹಾಗಿದ್ರೆ ಅಕಸ್ಮಾತ್ ಆಗಿ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಬಂತು ಅಂದರೆ ಅದು ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇರುತ್ತೆ? ಇಟ್ ಇಸ್ ನಾಟ್ ಆ ಥರ ಸ್ಪ್ರೆಡ್ ಆಗುವಂಥದ್ದು ಆ ಥರ ಅಲ್ಲ ಅದು, ಬಟ್ ದೇರ್ ಆರ್ ಅ ಫ್ಯೂ ಕ್ಯಾನ್ಸರ್ಸ್ ಈ ಥರ, ಅಂದರೆ ಕೆಲವು ಜೆನೆಟಿಕ್ ಸ್ಟಡಿ ಮಾಡಿದ್ದು ಆ ಇದರಲ್ಲಿ ಕೆಲವರಿಗೆ ರಿಸ್ಕ್ ಜಾಸ್ತಿ ಇರ್ಬೋದು. ಸೊ ಬೆಟರ್ ಟು ಗೆಟ್, ಏನಾದರೂ ಸಿಂಪ್ಟಮ್ ಬಂದರೆ ಹೋಗಿ ತೋರಿಸ್ಕೊಂಡು ಮಾಡಿದರೆ ಒಳ್ಳೆಯದು ಅಷ್ಟೇ. ಓಕೆ, ಹಾಗಿದ್ರೆ ಇದರಲ್ಲಿ ಸ್ಟೇಜಸ್ ಆ ಥರ ಏನಾದರೂ ಇದೆಯಾ? ಗ್ಯಾಸ್ಟ್ರಿಕ್ ಇದೆಲ್ಲ ಫಸ್ಟಿಗೆ ನಮಗೆ ಯೂಶ್ವಲಿ ಏನಾಗುತ್ತೆ ಅಂದರೆ, ಪೇಷಂಟ್ ಯಾರಾದರೂ ಈ ಥರ ಸ್ವಲ್ಪ ಡೇಂಜರ್ ಸೈನ್ಸ್ ಹೇಳ್ಕೊಂಡು ಬಂದವರು, ನಮಗೆ ಅವರಿಗೆ ಅನಿಸಿತ್ತು ಇವರಿಗೆ ಇನ್ನೂ ಇವ್ಯಾಲ್ಯೂಯೇಷನ್ ಮಾಡಬೇಕು ಅಂದರೆ ಫಸ್ಟಿಗೆ ನೇರವಾಗಿ ಅವರಿಗೆ ಎಷ್ಟು ಸಮಯದಿಂದ ಉಂಟು, ಹೇಗೆ ಉಂಟು, ಅದೆಲ್ಲ ಡೀಟೇಲ್ಡ್ ಹಿಸ್ಟ್ರಿ ಎಲ್ಲ ಮಾಡಿ, ಮತ್ತು ಒಂದು ಎಂಡೋಸ್ಕೋಪಿ ಡೆಫಿನೆಟ್ಲಿ ವೆರಿ ಇಂಪಾರ್ಟೆಂಟ್, ಅಪ್ಪರ್ ಜಿ ಐ ಎಂಡೋಸ್ಕೋಪಿ ಹೇಳಿ ಮಾಡ್ತೇವೆ. ಅಪ್ಪರ್ ಜಿ ಐ ಎಂಡೋಸ್ಕೋಪಿಯಲ್ಲಿ ಏನಂದರೆ ಇಟ್ ಇಸ್ ಲೈಕ್ ಒಂದು ಸಣ್ಣ ತೆಳುವಾದ ಟ್ಯೂಬ್, ಕ್ಯಾಮರಾ ಇದ್ದ ಟ್ಯೂಬು, ಅದನ್ನು ನಾವು ಪೇಷಂಟಿದ್ದ ಬಾಯಿ ಒಳಗಡೆ ಇಂದ ಹಾಕಿ ಅನ್ನನಾಳ, ಜಠರ ಮತ್ತು ಸಣ್ಣ ಕರುಳಿನ ಮೊದಲನೇ ಭಾಗವನ್ನು ನೋಡಬಹುದಾಗುತ್ತೆ. ಸೊ ಇದು ನಾವು ಕಣ್ಣಾರೆ ಕ್ಯಾಮರಾದಲ್ಲಿ ಒಳಗಿದ್ದು ಹೇಗೆ ಉಂಟು ಹೇಳಿ ಕಂಡು ಬರುತ್ತೆ. ಅದರಲ್ಲಿ ಏನಾದರೂ ಸಂಶಯ ಭಾಗ ಏನಾದರೂ ಇದ್ದರೆ ಅದನ್ನು ನಾವು ಒಂದು ಸಣ್ಣ ಅದರ ಪೀಸ್ ಒಂದು ತೆಗೆದು ಬಯೋಪ್ಸಿಗೆ ಹೇಳಿ ಕಳಿಸುತ್ತೇವೆ. ಈ ಬಯೋಪ್ಸಿದು ಅದು ಫೈನಲ್ ರಿಪೋರ್ಟ್ ಎಲ್ಲ ಬಂದ ನಂತರ ಗೊತ್ತಾಗುತ್ತೆ. ಈ ಎಂಡೋಸ್ಕೋಪಿದು ತುಂಬಾ ಯೂಸ್ ಏನಂದರೆ ಆಗುತ್ತೆ ಅಂದರೆ, ಈ ಜಠರದ ಯಾವ ಭಾಗದಲ್ಲಿ ಉಂಟು, ಜಠರದ ಯಾವ ಭಾಗದಲ್ಲಿ ಉಂಟು, ಎಷ್ಟು ಜಠರದ್ದು ಭಾಗ ಒಳಗೆ ಇದಾಗಿದೆ, ಸಣ್ಣ ಕರುಳಿಗೆ ಏನಾದರೂ ಆಗಿದೆ, ಅನ್ನನಾಳಕ್ಕೆ ಏನಾದರೂ ಆಗಿದೆ, ಇದೆಲ್ಲ ನಮಗೆ ಕಣ್ಣಾರೆ ನೋಡಬಹುದು ಅಷ್ಟೇ. ಅಷ್ಟು ಮತ್ತೆ ಅಲ್ಲ, ಈ ಟ್ಯೂಬ್ ಇನ್ನೂ ಸಣ್ಣ ಜಠರದಿಂದ ಸಣ್ಣ ಕರುಳಿಗೆ ಮುಂದೆ ಹೋಗುತ್ತಾ ಇಲ್ವಾ, ಯಾಕಂದರೆ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಯಾಕಂದರೆ ಸಣ್ಣ ಕರುಳಿಂದ ಸಣ್ಣ ಕರುಳಿಗೆ ಹೋಗೋದಿಲ್ಲ ಅಂದರೆ ಅಲ್ಲಿ ಫುಲ್ ಬ್ಲಾಕ್ ಆಗಿದೆ, ಏನಾದರೂ ಈ ಥರ ಗೆಡ್ಡೆ ಬಂದು ಬ್ಲಾಕ್ ಆಗಿ ಅದ ಕಾರಣದಿಂದ ಅವರಿಗೆ ವಾಮಿಟಿಂಗ್ ಆಗ್ತಾ ಉಂಟು ಅಂದರೆ, ಈಗ ಅವರಿಗೆ ತಿನ್ನಬೇಕಂದ್ರೆ ಅಲ್ಲಿ ಜಾಗ ಬೇಕಲ್ಲ ಮುಂದೆ ಹೋಗಲಿಕ್ಕೆ ಅಂತಕ್ಕಂಥ, ಇದೆಲ್ಲ ನಮ್ಮ ಟ್ರೀಟ್ಮೆಂಟಿಗೆ ಏನು ಮಾಡಬೇಕು ಹೇಳಿ ಇದು ಡಿಸೈಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಅಷ್ಟಾದ ನಂತರ ಈ ಸ್ಟೇಜಿಂಗ್ ಬಗ್ಗೆ ಅದು ಬಯೋಪ್ಸಿ ರಿಪೋರ್ಟಲ್ಲಿ ಫೈನಲ್ ಸ್ಟೇಜ್ ರಿಪೋರ್ಟ್ ಬಂದ ನಂತರ ನಮಗೆ ಒಂದು CT ಸ್ಕ್ಯಾನ್ ಹೇಳಿ ಮಾಡಬೇಕಾಗುತ್ತೆ. ಒಂದು ಸಣ್ಣ ರೌಂಡ್ ಮೆಷಿನ್, ಈಗ ಎಲ್ಲರಿಗೂ ಗೊತ್ತು. ಸೊ CT ಸ್ಕ್ಯಾನ್ ಮಾಡಬೇಕಾಗುತ್ತೆ, ಎದೆದ್ದು ಮತ್ತು ಹೊಟ್ಟೆದ್ದು CT ಸ್ಕ್ಯಾನ್ ಮಾಡಿಕೊಂಡು ಅದು ಹೇಗೆ ಉಂಟು, ಎಲ್ಲಿಯವರೆಗೆ ಉಂಟು,
ಜಠಾರದಲ್ಲಿ ಮಾತ್ರ ಉಂಟಾ, ಹೊರಗೆ ಸ್ಪ್ರೆಡ್ ಆಗಿದ, ಸಣ್ಣ ಸಣ್ಣ ಗಂಟುಗಳು ಲಿಂಫ್ ನೋಡ್ಸ್ ಏನು ಹೇಳ್ತೇವೆ ಅಲ್ಲಿ ಉಂಟಾ, ಅದು ಬಿಟ್ಟು ಬೇರೆ ಆರ್ಗನ್ ಅದರ ಆಜು ಬಾಜು ಎಂತ ಉಂಟಲ್ಲ ಅದರಲ್ಲಿ ಏನಾದರೂ ಹೋಗಿ ಪರೀಕ್ಷೆ ಮಾಡಲಿಕ್ಕೆ ಎಲ್ಲ ಕಾಣ್ತದೆ ನಮ್ಮ CT ಸ್ಕ್ಯಾನಲ್ಲಿ. ಅದರ ಮೇಲೆ ನಾವು ಸ್ಟೇಜಿಂಗ್ ಹೇಳಿ ಮಾಡ್ತೇವೆ. ಅದು ಮಟ್ಟಿಗೆ ಇನ್ನೊಂದು ಕೆಲವೊಮ್ಮೆ ನಮಗೆ ಪೆಟ್ ಸ್ಕ್ಯಾನು ಮಾಡಬೇಕಾಗಬಹುದು. ಇಲ್ಲದಿದ್ದರೆ ಕೆಲವೊಮ್ಮೆ ಒಂದು ಲ್ಯಾಪ್ರೋಸ್ಕೋಪಿ, ಒಂದು ಸಣ್ಣ ಇದು ಹಾಕಿ ಒಂದು ಸ್ಟೇಜಿಂಗ್ ಥರ ಹೇಗೆ ಉಂಟು, ಹೊಟ್ಟೆಯೊಳಗೆ ಹೇಗೆ ಉಂಟು, ಅಲ್ಲಿ ಸ್ಪ್ರೆಡ್ ಆಗಿದಾ ಇಲ್ವಾ ಹೇಳಿ ಅದು ಮಾಡಬೇಕಾಗ್ಬೋದು. ಸೊ ಇದೆಲ್ಲ ಒಂದೊಂದು ಪೇಷಂಟ್ ಮೇಲೆ ನೋಡಿ ನಾವು ಮತ್ತೆ ಡಿಸೈಡ್ ಮಾಡಿ ಹೇಳಬೇಕಾಗುತ್ತೆ. ಓಕೆ, ಹಾಗಿದ್ರೆ ಓವರಾಲ್ ಆಗಿ ಹೇಳೋದಂದ್ರೆ ಇವಾಗ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ನ ಒಂದು ಪರೀಕ್ಷಾ ಕ್ರಮಗಳು ಯಾವ ರೀತಿಯಾಗಿರುತ್ತೆ ಅಂತ? ಮತ್ತೆ ಫಸ್ಟಿಗೆ ನಾವು ಹೇಗೆ ಎಂಡೋಸ್ಕೋಪಿ ಮಾಡಿದ್ವಿ. ಎಂಡೋಸ್ಕೋಪಿ ಇಟ್ಸ್ ಲೈಕ್ ಅ ವೆರಿ ಕಾಮನ್ ಪ್ರೊಸೀಜರ್. ಸೊ ಲೈಕ್ ಐ ಸೆಡ್ ಇಟ್ ಇಸ್ ಅ ಸಣ್ಣ ಟ್ಯೂಬ್ ಬಾಯೊಳಗೆ ಹಾಕೋದು. ಪೇಷಂಟು ಕಂಫರ್ಟೇಬಲ್ ಆಗಿರ್ತಾರೆ, ಅವರಿಗೆ ಅದು ನುಂಗ್ಲಿಕ್ಕೆ ಕಷ್ಟ ಆಗುತ್ತೆ ಹೇಳಿ ಗಂಟ್ಲಿಗೆ ನಾವು ಒಂದು ಸ್ಪ್ರೇ ಹಾಕ್ತೇವೆ. ತುಂಬಾ ಕಷ್ಟ ಆಗ್ತದೆ ಅಂದರೆ ಸ್ವಲ್ಪ ನಿದ್ದೆ ಮಾಡಿಸ್ಲೂಬಹುದು. ಬೇಗ ಮುಗ್ದೋಗುತ್ತೆ, ಒಂದು 5-10 ನಿಮಿಷದಲ್ಲಿ ಮುಗಿದು ಪೇಷಂಟ್ ಮನೆಗೂ ಹೋಗ್ಬೋದು. ಆ ಥರ ಏನು ತೊಂದರೆ ಏನಾಗೋದಿಲ್ಲ. ಅದು ಮೇನ್ ಥಿಂಗ್ ಅಂತಕ್ಕಂದರೆ ನಮಗೆ ಎಲ್ಲಿ ಉಂಟು ಹೇಗೆ ಉಂಟು ಅದು ಡಿಸೈಡ್ ಆಗುತ್ತೆ. ಸ್ಟೇಜಿಂಗ್ ಹೇಳಿದಾಗ ಒಂದು CT ಸ್ಕ್ಯಾನ್ ಆಗುತ್ತೆ. ಅದರೆಲ್ಲ ಒಟ್ಟಿಗೆ ನಮ್ಮ ರಕ್ತ ಟೆಸ್ಟ್ಗಳನ್ನು ಸಹ ಮಾಡಿ ನೋಡಬೇಕಾಗತ್ತೆ. ಈಗ ಎಲ್ಲ ತುಂಬ ಜೆನೆಟಿಕ್ ಮತ್ತು ಅದೆಲ್ಲ ತುಂಬಾ ಟೆಸ್ಟ್ಗಳುಂಟು. ಈ ಬಯೋಪ್ಸಿ ರಿಪೋರ್ಟಲ್ಲಿ ಸಹ ಅದನ್ನು ಸ್ವಲ್ಪ ಇನ್ನೂ ಅಡ್ವಾನ್ಸ್ಡ್ ಆಗಿ ಚೆಕ್ ಮಾಡಿ ನೋಡ್ಬೋದು. ಈ ಮುಂಚೆ ಮದ್ದುಗಳು ಬೇಕಾದರೆ ಯಾವ ಮದ್ದುಗಳನ್ನು ಸ್ಟಾರ್ಟ್ ಮಾಡಬೇಕು, ಕೀಮೋಥೆರಪಿ, ಅದು ಡೈರೆಕ್ಟೆಡ್ ಥೆರಪಿ ಎಲ್ಲ ಇರ್ತದೆ, ಸಮಥಿಂಗ್ ಕಾಲ್ಡ್ ಇಮ್ಯುನೋಥೆರಪಿ, ಅದೆಲ್ಲ ನಾವು ಅದರಲ್ಲಿ ಕಂಡುಬರಿಸ್ಬೋದು. ಓಕೆ, ಹಾಗಿದ್ರೆ ಈ ಪರೀಕ್ಷಾ ಕ್ರಮದ ನಂತರ ಈ ಚಿಕಿತ್ಸೆಯ ಬಗ್ಗೆ ಹೇಳೋದಾದ್ರೆ ಯಾವ ರೀತಿಯ ಚಿಕಿತ್ಸೆಗಳನ್ನು ನೀಡ್ತಾರೆ ಅಂತ? ಸೊ ಚಿಕಿತ್ಸೆ ಅಂದರೆ ಅಗೇನ್ ನಾವು ಸ್ಟೇಜ್ ಮೇಲೆ ಹೋಗಬೇಕಾಗತ್ತೆ. ನಮ್ಮ ಪೇಷಂಟ್ ಹೇಗಿದ್ದಾರೆ, ಪೇಷಂಟಿದು ಸದ್ಯ ಮಟ್ಟಿಗೆ ಏನು ಅವರ ತೊಂದರೆ ಇದೆ. ನಾನು ಫಸ್ಟಿಗೆ ಹೇಳುವ ಹಾಗೆ ಮೇನ್ ಏನಾಗುತ್ತೆ ಅಂದರೆ ತೂಕ ಕಮ್ಮಿ ಆಗಿರ್ತದೆ, ಅಸುಸ್ತಿರ್ತಾರೆ, ಶರೀರದಲ್ಲಿ ಶಕ್ತಿ ಇರುವುದಿಲ್ಲ, ಪ್ರೋಟೀನ್ಸ್ ಕಮ್ಮಿ ಆಗಿರ್ತದೆ. ಸೊ ಊಟ ಮಾಡಲಿಕ್ಕೆ ಆಗ್ತಾಯಿಲ್ಲ, ವಾಂತಿ ಮಾಡ್ತಾನೆ ಇರ್ತಾರೆ. ಹಾಗೆ ಎಂಡೋಸ್ಕೋಪಿ ಮಾಡಿ ನೋಡಿದಾಗ ಎಂಡೋಸ್ಕೋಪಿಯಲ್ಲಿ ಅದು ಮುಂದೆ ಹೋಗಿಲ್ಲ, ಟ್ಯೂಬ್ ಹೊಟ್ಟೆಯಿಂದ ಒಳಗೆ ಸಣ್ಣ ಕರುಳಲ್ಲಿ ಹೋಗಿಲ್ಲ ಅಂದರೆ ಇಟ್ ಮೀನ್ಸ್ ಟು ಸೇ ದಟ್ ಆಹಾರ ಹೋಗಲಿಕ್ಕೆ ಜಾಗ ಇಲ್ಲ. ಸೊ ನಾವು ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಾಗತ್ತೆ ಆ ಆಹಾರ ತಗೊಳ್ಳಿಕ್ಕೆ ಫಸ್ಟಿಗೆ. ಸೊ ದ್ಯಾಟ್ ವಿಲ್ ಬಿ ಮೇನ್ ಥಿಂಗ್. ಸೊ ಆಗ ಮಾಡುವಾಗ ನಮಗೆ ಇನ್ನೊಂದು ಸಣ್ಣ ಟ್ಯೂಬ್ ಹಾಕಿ ಅಲ್ಲಿಂದ ಆಹಾರ ಕೊಡಬೇಕಾಗ್ಬೋದಾ, ಇಲ್ಲದಿದ್ದರೆ ಆಪ್ರೇಷನ್ ಮಾಡಿ ಸಣ್ಣ ಕರುಳನ್ನು ಜಠರಕ್ಕೆ ಜಾಯಿನ್ ಮಾಡಿ ವ್ಯವಸ್ಥೆ ಮಾಡಬೇಕಾಗ್ಬೋದಾ, ಅದೆಲ್ಲ ನಾವು ನೋಡಬೇಕಾಗುತ್ತೆ. ಬಟ್ ದ್ಯಾಟ್ ವಾಸ್ ಜಸ್ಟ್ ನಮ್ಮ ತಿಂಡಿ ಆಹಾರಕ್ಕೆ, ಮತ್ತು ನಮ್ಮ ಏನೇ ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕೆ ಅವರಿಗೆ ಅದು ಶಕ್ತಿ ಇರಬೇಕಲ್ಲ, ಅದನ್ನು ನೋಡಲಿಕ್ಕೆ. ಸೊ ಯೂಶ್ವಲಿ ತುಂಬಾ ಅರ್ಲಿ ಸ್ಟೇಜ್ ದಿಸ್ ಆರ್ ಆಲ್. ಅಂದರೆ ಈಗ ನಾವು ಜಪಾನ್, ಕೊರಿಯಾ ಅಲ್ಲೆಲ್ಲ ಅವ್ರ ಹತ್ರ ಎಂಡೋಸ್ಕೋಪಿ ಹೇಳಿ ಅವರು ಸ್ಕ್ರೀನಿಂಗ್ ಮಾಡ್ತಾರೆ. ಪಾಪ್ಯುಲೇಷನ್ ಏನಿರ್ತದೆ ಅವರಿಗೆ ಸ್ಕ್ರೀನಿಂಗ್, ಆಗ ಎಲ್ಲ ತುಂಬ ಅರ್ಲಿ ಸ್ಟೇಜಲ್ಲಿ ಅವರು ಡಿಟೆಕ್ಟ್ ಮಾಡಿಕೊಂಡು ಅವರೆಲ್ಲ ಬರೀ ಎಂಡೋಸ್ಕೋಪಿ ಸರ್ಜರಿಯಲ್ಲೇ ಅವರ ಮುಗ್ದಿರ್ತದೆ. ನಮ್ಮ ಕಂಟ್ರಿಯಲ್ಲಿ ಹೆಚ್ಚು ಮಟ್ಟಿಗೆ ಅಷ್ಟು ಅರ್ಲಿ ಸ್ಟೇಜ್ ಸಿಗುವಂಥದ್ದು ತುಂಬಾ ಕಷ್ಟ. ಯೂಶ್ವಲಿ ಪೇಷಂಟ್ಸ್ ಬರುವಾಗ ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜಲ್ಲಿ ಇರ್ತದೆ. ಸೊ ಮೋಸ್ಟ್ ಆಫ್ ದೆಮ್ ಅವ್ರಿಗೆ ಏನಂದರೆ ಒಂದು ಕೀಮೋಥೆರಪಿ ಕೊಟ್ಟು, ಯೂಶ್ವಲಿ ಹೆಚ್ಚು ಮಟ್ಟಿಗೆ ಇಟ್ ವಿಲ್ ಬಿ ಲೈಕ್ ಸ್ಯಾಂಡ್ವಿಚ್ ಹೇಳಿ ಹಾಗೆ ಆಗ್ತದೆ. ಫಸ್ಟಿಗೆ ಕೀಮೋ ಕೊಡ್ತೇವೆ, ಮತ್ತೆ ಸರ್ಜರಿ ಆಗ್ತದೆ, ಮತ್ತು ಪುನಃ ಸರ್ಜರಿ ಆದ ನಂತರ ಕೀಮೋ ಆಗುತ್ತೆ. ಇಲ್ಲದಿದ್ದರೆ ಕೆಲವೊಮ್ಮೆ ಆ ಗಂಟುಗಳು ಬರೀ ಹೊಟ್ಟೆಯಲ್ಲಿ ಮಾತ್ರ ಉಂಟು, ಗಂಟುಗಳು ಆಜು ಬಾಜುವಲ್ಲಿ ಗಂಟು ಲಿಂಫ್ ನೋಡ್ಸ್ ಇಲ್ಲ ಅಂದಾಗ ಮೇ ಬಿ ಫಸ್ಟಿಗೆ ಸರ್ಜರಿ ಮಾಡಿ ಮತ್ತೆ ಕೀಮೋಥೆರಪಿಗೆ ಹೋಗ್ಬೋದು. ಓಕೆ, ಹಾಗಿದ್ರೆ ಇದು ಜಠರದಲ್ಲಿ ಆದಂತಹ ಕ್ಯಾನ್ಸರ್ ಮತ್ತೆ ಬೇರೆಲ್ಲ ಸ್ಪ್ರೆಡ್ ಆಗುತ್ತಾ, ಹೇಗೆ? ಆಗಬಹುದು. ಸೊ ಯಾಕಂದರೆ ಕ್ಯಾನ್ಸರ್ ಎಂಬುದೆಂದರೆ ಇಟ್ ಇಸ್ ನಮ್ಮ ಸಣ್ಣ ಸ್ಟಾರ್ಟ್ ಆಗೋದು ಮೇ ಬಿ ಸ್ಟಮಕ್ ಇದು ಒಳ ಚರ್ಮದಿಂದ. ಬಟ್ ಅದು ನಾವು ಹೇಗೆ ಸ್ಟೇಜ್ ಹೋದಾಗೆ ಆ ಒಳ ಚರ್ಮದಿಂದ ಹೊರಗೆ ಹೋಗುತ್ತೆ. ಅಷ್ಟೇ ಅಲ್ಲ, ಈ ಜಠರದ್ದು ರಕ್ತನಾಳಗಳು ಏನಿರುತ್ತೆ ಅದರಲ್ಲಿ ನಮ್ಮ ಮೈಕ್ರೋಸ್ಕೋಪಿಕ್ ಸೆಲ್ಸ್ ಏನಿರುತ್ತೆ ಅದರಲ್ಲೂ ಹೋಗ್ಬೋದು. ಅದಕ್ಕೆ ಈ ಕೀಮೋಥೆರಪಿ ಎಂಬುದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಸ್ಪೆಷಲಿ ಅದಕ್ಕೆ ನಾವು ಥರ್ಡ್ ಸ್ಟೇಜು, ಸೆಕೆಂಡ್ ಲೇಟ್ ಸ್ಟೇಜಲ್ಲೆಲ್ಲ ಇದ್ದಾಗ ಸೊ ಕೀಮೋ ಫಸ್ಟಿಗೆ ಕೊಟ್ಟು ಆ ಕಂಟ್ರೋಲ್, ಆ ಸೆಲ್ಸ್ ಯಾವುದು
ರಕ್ತನಾಳದಲ್ಲಿ ಹೋಗಿರ್ತದೆ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಮತ್ತು ಅಲ್ಲೊಂದು ಸ್ವಲ್ಪ ಸೈಜ್ ಕಮ್ಮಿ ಮಾಡಲಿಕ್ಕೆ ಆಗೋದಿದ್ರೆ ಕಮ್ಮಿ ಮಾಡಿಕೊಂಡು ಮತ್ತೆ ಆಪ್ರೇಷನ್ನಿಗೆ ಹೇಳಿ ಆಪ್ರೇಷನ್ ನಂತರ ಸಹ ಪುನಃ ಕೀಮೋಥೆರಪಿ ಸೈಕಲ್ ಕೊಟ್ಟು ಮತ್ತೆ ಅವರು ಫಾಲೋ ಅಪ್ಪಲ್ಲಿ ಇರ್ತಾರೆ. ಓಕೆ, ಹಾಗಿದ್ರೆ ಎಂಡೋಸ್ಕೋಪಿ ಇರ್ಬೋದು, ಕೀಮೋಥೆರಪಿ ಇದನ್ನು ಹೇಗೆ ಮಾಡಲಾಗುತ್ತೆ ಅಂತ? ಎಂಡೋಸ್ಕೋಪಿ ಹೇಗೆ ಹೇಳಿದರೆ ಇಟ್ ಇಸ್ ಲೈಕ್ ಸಿಂಪಲ್ ಪ್ರೊಸೀಜರ್. ಅಂದರೆ ಆಫೀಸ್ ಲೈಕ್ ಲೈಕ್ ಬೆಳಿಗ್ಗೆ ಬಂದು ಮಧ್ಯಾಹ್ನದವರೆಗೆ ಹೋಗ್ಬೋದು. ಇಟ್ ಇಸ್ ಅ ವೆರಿ ಸಿಂಪಲ್ ಪ್ರೊಸೀಜರ್. ಯೂಶ್ವಲಿ ಅವರು ಪೇಷಂಟಿಗೆ ನಾವು ಏನು ಹೇಳ್ತೇವೆ ಒಂದು 6 to 7 hours ಖಾಲಿ ಹೊಟ್ಟೆ ಇರಬೇಕಾಗತ್ತೆ. ಸೊ ಬಂದು ಹೇಳಿದಾಗೆ ಇಟ್ ಇಸ್ ಸಣ್ಣ ಟ್ಯೂಬ್ ಇರುತ್ತೆ, ಕ್ಯಾಮ್ರಾ ಇದ್ದ ಟ್ಯೂಬ್ ಬಾಯೊಳಗಿಂದ ಹಾಕಿ ಒಳಗಡೆ ನೋಡುವಂಥದ್ದು. ಸೊ ಪೇಷಂಟಿಗೆ ಕಂಫರ್ಟೇಬಲ್ ಇರಬೇಕು ಅಂದರೆ ಒಂದು ಸ್ಪ್ರೇ ಹಾಕ್ತೇವೆ, ಗಂಟ್ಲಿಗೆ ಒಂದು ಸ್ಪ್ರೇ ಹಾಕ್ತೇವೆ, ಯಾಕಂದರೆ ಇಲ್ಲಿ ನೋವು ಆಗಬಾರ್ದು ಹೇಳಿ ಸ್ಪ್ರೇ ಹಾಕಿ. ತುಂಬಾ ಅವರಿಗೆ ಕಷ್ಟ ಆಗ್ತದೆ ಆ ಥರ ಏನಿದ್ರೆ ಮುಂಚೆನೇ ನಾವು ಈ ಥರ ಸ್ವಲ್ಪ ನಿದ್ದೆ ಮಾಡುವಂಥ ಒಂದು ಇಂಜೆಕ್ಷನ್ ಕೊಟ್ಟು ಮಾಡುವಂಥದ್ದು ಪ್ರೊಸೀಜರ್ ಅಷ್ಟೇ. ಇನ್ನು ಯಾವ ಹಂತದವರೆಗೆ ಇದು ಸೇಫ್ ಇರುತ್ತೆ, ಕಡಿಮೆ ಮಾಡಬಹುದು? ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಸೇಫ್ ಈಗ ನಮ್ಮದು ಏನಾಗುತ್ತೆ ಅಂದರೆ ಔಟ್ಕಮ್ ಏನು ಬರುತ್ತೆ ಅಂದರೆ ಅರ್ಲಿ ಸ್ಟೇಜಸ್, ಫಸ್ಟ್ ಟು ಸೆಕೆಂಡ್ ಸ್ಟೇಜ್ ಅಂದರೆ ಒಂದು 5 yearಗೆ ಅವರಿಗೆ ಒಂದು 70-80% ಸ್ವಲ್ಪ 100 ಜನರಲ್ಲಿ 70-80 ಜನರಿಗೆ ಸ್ವಲ್ಪ ಮಟ್ಟಿಗೆ ನಾವು ಇದು ಮಾಡಲಿಕ್ಕೆ ಆಗುತ್ತೆ. ಬಟ್ ಅದು ಸ್ಟೇಜ್ ಮೇಲೆ ಹೋದಾಗೆ ಆಗ ಅವರದ್ದು ಅಂದರೆ ಪೇಷಂಟಿಗೆ ಎಷ್ಟು ನಾವು ಕ್ಯೂರ್ ಹೇಳಿ ಮಾಡಲಿಕ್ಕೆ ಕಷ್ಟ ಆಗಬಹುದು, ಎಸ್ಪೆಷಲಿ ಸ್ಟೇಜ್ 4ಗೆ ಹೋದಾಗ. ಬಟ್ ನಾವು ಸ್ವಲ್ಪ ಕಂಟ್ರೋಲ್ ಮಾಡಿ ಅವರದ್ದು ಅಂದರೆ ಲೈಫ್ ಸ್ಪ್ಯಾನ್ ಏನಿರ್ತದೆ ಅದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಇರುವಂಥದ್ದು ಬೇರೆ ಎಲ್ಲ ಈ ಮದ್ದುಗಳು. ಇವಾಗ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಇರುವಂತಹ ರೋಗಿಗಳಿಗೆ ಇದೇ ಚಿಕಿತ್ಸೆ ಎಂಬುದಾಗಿ ಯಾವ ರೀತಿಯಾಗಿ ಆಯ್ಕೆ ಮಾಡಲಾಗುತ್ತೆ? ಸೊ ಹಾಗೆ ಏನಂದರೆ ಫಸ್ಟಿಗೆ ನಾವು ಈಗ ಪರೀಕ್ಷೆ ಮಾಡುವಾಗ ನಾವು ಯಾವ ಸ್ಟೇಜ್ ಹೇಳಿ ನಾವು ಕಂಡು ಬಂದ ನಂತರ ಮತ್ತು ನಾವು ಪೇಷಂಟ್ ಹೇಗೆ ತಡ್ಕೊಳ್ತಾರೆ, ಈ ಪೇಷಂಟಿಗೆ ವಯಸ್ಸು ಎಷ್ಟಾಗಿದೆ, ಬೇರೆ ಏನಾದರೂ ಕಾಯಿಲೆಗಳುಂಟಾ, ಆ ಕಾಯಿಲೆಗಳಿಂದ ರಿಸ್ಕ್ ಎಷ್ಟುಂಟು ಅದೆಲ್ಲ ನೋಡಿಕೊಂಡು ಒಂದೊಂದು ಪೇಷಂಟ್ ಯಾವ ಥರ ತಡ್ಕೊಳ್ಬಹುದು ಹೇಳಿ ಡಿಸೈಡ್ ಮಾಡಿ. ಯಾಕಂದರೆ ಈಗ ಒಂದು ಪೇಷಂಟ್ ಒಂದು 90 ವರ್ಷದ ವಯಸ್ಸಾದವರು ಬಂದವು, ಅವರಿಗೆ ಫುಲ್ ಹಾರ್ಟ್ ಕಾಯಿಲೆ ಬೇರೆ ಎಲ್ಲ ಕಾಯಿಲೆ ಇದ್ದು ಬರೀ ಬೆಡ್ಡಲ್ಲೇ ಇದ್ದಾಗ ನಾವು ಜಾಸ್ತಿ ಸಹ ಏನು ಕೀಮೋ ಅಥವಾ ಸರ್ಜರಿ ಎಲ್ಲ ಆಫರ್ ಮಾಡಿ ಅವರಿಗೆ ಶರೀರ ತಡ್ಕೊಳ್ಳಿಕ್ಕೆ ಆಗಲಿಕ್ಕಿಲ್ಲ. ಸೊ ಅದೆಲ್ಲ ಆ ಪಾರ್ಟ್ ಸಹ ನೋಡಬೇಕಾಗುತ್ತೆ ನಮಗೆ. ಬರೀ ಸ್ಟೇಜ್ ನೋಡಿದರೆ ಅಷ್ಟೇ ಅಲ್ಲ, ಪೇಷಂಟ್ ಕಂಡೀಷನ್ ಹೇಗಿದೆ, ಅವ್ರು ಎಷ್ಟು ಮಟ್ಟಿಗೆ ತಡ್ಕೊಳ್ಬೋದು ಅದನ್ನೆಲ್ಲ ನಾವು ನೋಡಿಕೊಂಡು ನಾವು ಡಿಸೈಡ್ ಮಾಡುವಂಥದ್ದು. ಸೊ ಹಾಗೆ ಹೇಳಿದಾಗೆ ಅರ್ಲಿ ಸ್ಟೇಜಸ್ಸಲ್ಲಿ ಇದ್ದಾಗ ನಾವು ಬೇಕಾದರೆ ಸರ್ಜರಿ ಫಸ್ಟಿಗೆ ಮಾಡಿ, ಫಸ್ಟ್ ಅಂದರೆ ನಮ್ಮ ಟಾಕಿಂಗ್ ಅಬೌಟ್ ಸ್ಟೇಜ್ 1 ಇದ್ದಾಗ ಫಸ್ಟಿಗೆ ಸರ್ಜರಿ ಆಪ್ಷನ್. ಆ ಸರ್ಜರಿಯಲ್ಲಿ ಸಹ ನಾವು ಯಾವ ಸರ್ಜರಿ ಮಾಡಬೇಕು ಹೇಳಿ ಅದು ನಾವು ಫಸ್ಟಿಗೆ ಎಂಡೋಸ್ಕೋಪಿ ಮತ್ತು CT ಸ್ಕ್ಯಾನಲ್ಲಿ ಯಾವ ಪಾರ್ಟಲ್ಲಿ ಉಂಟು ಹೇಳಿ ನೋಡಿದಾಗ, ಈಗ ಜಠರದ್ದು ಕೊನೆಯ ಭಾಗದಲ್ಲಿ ಮಾತ್ರ ಇದ್ದರೆ ಇಡೀ ಜಠರ ತೆಗಿಬೇಕಂತ ಬೇಕಾಗುವುದಿಲ್ಲ. ಸ್ವಲ್ಪ ಒಂದು ಲೈಕ್ 80% ಜಠರ ತೆಗೆದು ಅದರ ಆಜು ಬಾಜು ಎಷ್ಟು ಕ್ಯಾನ್ಸರಿಗೆ ಒಳ್ಳೆ ಕ್ಲಿಯರ್ ಇದ್ದ ಜಾಗವನ್ನು ತೆಗೆದು ಮತ್ತು ಅದರ ಸಣ್ಣ ಲಿಂಫ್ ನೋಡ್ ಏನಿರ್ತದೆ ಅದನ್ನು ಸಹ ಕ್ಲಿಯರ್ ಮಾಡುವಂಥದ್ದು ಸರ್ಜರಿ ಮಾಡೋದು ನಾವು. ಓಕೆ, ಅದಾದ ನಂತರ ಅದು ಬಯೋಪ್ಸಿಗೆ ಹೋಗುತ್ತೆ. ಆ ಬಯೋಪ್ಸಿ ಹೋಗಿ ಬಯೋಪ್ಸಿ ರಿಪೋರ್ಟ್ ಬಂದ ನಂತರ ಅದರ ಮೇಲೆ ಅದು ಆ ಲಿಂಫ್ ನೋಡ್ಗಳಲ್ಲಿ ಏನಾದರೂ ಕ್ಯಾನ್ಸರ್ ಉಂಟು ಅಂದರೆ ಆಗ ಕೀಮೋಥೆರಪಿ. ದಿಸ್ ಟೈಮ್ ಟಾಕಿಂಗ್ ಅಬೌಟ್ ತುಂಬಾ ಅರ್ಲಿ ಸ್ಟೇಜಲ್ಲಿ ಇದ್ದಾಗ. ಬಟ್ ಈಗ CT ಸ್ಕ್ಯಾನಲ್ಲೇ ನಾವು ಕಂಡು ಬಂದದ್ದು ಅದು ಆಜುಬಾಜುವಲ್ಲಿ ಲಿಂಫ್ ನೋಡ್ಸ್ ಎಲ್ಲ ಇರ್ತದೆ, ಈ ಗಂಟುಗಳು ಏನು ಉಂಟು ಅದು ದೊಡ್ಡದೇ ಉಂಟು. ಆ ಥರ ಸಂದರ್ಭ ಬಂದಾಗ ನಾವು ಕೀಮೋಥೆರಪಿ ಕೊಡಬೇಕಾಗುತ್ತೆ. ಸೊ ನಿಮಗೆ ಈಗ ಅರ್ಥ ಆಗಿರ್ಬೋದು, ಈ ಕ್ಯಾನ್ಸರ್ ಅಂದರೆ ನಾವು ಅಂದರೆ ವಾಟ್ ವಿ ಡೂ, ಇಟ್ಸ್ ನಾಟ್ ಲೈಕ್ ನಾವು ಒಂದೇ ಜನ ಮಾಡುವಂಥದ್ದಲ್ಲ. ಈಗೆಲ್ಲ ಇಟ್ ಇನ್ವಾಲ್ವ್ಸ್ ಅ ಟೀಮ್ ಆಫ್ ಡಾಕ್ಟರ್ಸ್, ಟೀಮ್ ಆಫ್ ಅದರ್ ಸೂಪರ್ ಸ್ಪೆಷಲಿಸ್ಟ್ಸ್ ಆ್ಯಂಡ್ ಇಟ್ ಇಸ್ ನಾಟ್ ಜಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಟ್ ಸೆಲ್ಫ್. ಈಗ ನಾವು ಹೇಳಿದಾಗೆ ಇವರಿಗೆ ಆಹಾರ ಕಮ್ಮಿ ಇರುತ್ತೆ, ಸ್ವಲ್ಪ ನ್ಯೂಟ್ರಿಷನ್ ಆಲ್ಸೋ ಬೇಕಾಗುತ್ತೆ. ಅದೆಲ್ಲ ನಾವು ಎಲ್ಲ ಒಂದು ಮಲ್ಟಿ ಡಿಸಿಪ್ಲಿನರಿ ಟೀಮ್ ಇಟ್ಕೊಂಡು ನಾವು ಇದನ್ನು ಡಿಸೈಡ್ ಮಾಡುವಂಥದ್ದು. ಸೊ ಆಗ ಕೀಮೋಥೆರಪಿ ಆಫರ್ ಮಾಡಿ, ಕೀಮೋಥೆರಪಿದು ಆ ಕೀಮೋಥೆರಪಿಯಲ್ಲಿ ಸಹ ಯಾವ ಕೀಮೋಥೆರಪಿ ಕೊಡಬೇಕಾಗತ್ತೆ, ಯಾವ ಪೇಷಂಟ್ ಎಷ್ಟು ಟಾಲ್ರೇಟ್ ಮಾಡ್ಬೋದು ಅದನ್ನು ಸಹ ನಾವು ಹಾಗೆ ಮಾಡಿಕೊಂಡು ಕೀಮೋಥೆರಪಿ ಕೊಟ್ಟು, ಕೀಮೋಥೆರಪಿ ಆದ ನಂತರ ಪುನಃ ಒಂದು ಪರಿಶೀಲನೆ ಮಾಡಬೇಕಾಗತ್ತೆ, ಪುನಃ ಒಂದು CT ಸ್ಕ್ಯಾನ್ ಮಾಡಿ ನೋಡಬೇಕಾಗುತ್ತೆ. ಮಧ್ಯದಲ್ಲಿ ಅವರಿಗೆ ಇಂಪ್ರೂವ್ಮೆಂಟ್ ಉಂಟಾ, ಇಂಪ್ರೂವ್ಮೆಂಟ್
ಕೀಮೋಥೆರಪಿ ಮಧ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂದರೆ ಯಾಕೆ ಆಗ್ತಾ ಇಲ್ಲ ಹೇಳಿ ಅದು ಸಹ ನೋಡಬೇಕಾಗುತ್ತೆ. ಯೂಶ್ವಲಿ ಕೀಮೋಥೆರಪಿ ಆಗಿ ಒಂದು 4 ವಾರ ನಂತರ ನಾವು ಪುನಃ ಒಂದು CT ಸ್ಕ್ಯಾನ್ ಮಾಡಿ ನೋಡಬೇಕಾಗತ್ತೆ. ಮುಂಚೆಕ್ಕಿಂತ ಈಗ ಹೇಗೆ ಉಂಟು, ಕಮ್ಮಿ ಆಗಿದ್ದ, ಪುನಃ ಏನಾದರೂ ಸ್ಪ್ರೆಡ್ ಆಗಿದ್ದ, ಅದೆಲ್ಲ ನಮಗೆ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಮತ್ತೆ ನಾವು ಫಿಟ್ನೆಸ್ ತಗೊಳ್ತೇವೆ. ಆಪ್ರೇಷನ್ನಿಗೆ ಹೇಗಿರ್ತದೆ, ಬೇರೆ ಎಲ್ಲ ಕಾಯಿಲೆ ಇದ್ದರೆ ಅವುಗಳ ತಕ್ಕ ಇರುವ ಸ್ಪೆಷಾಲಿಟಿ ಡಾಕ್ಟರ್ಸ್ ಹತ್ರ ಕೇಳಿಕೊಂಡು ಅವರ ಫಿಟ್ನೆಸ್ ಇಟ್ಕೊಂಡು ಮತ್ತೆ ನಾವು ಆಪ್ರೇಷನ್ನಿಗೆ ತಗೊಳ್ತೇವೆ. ಹಾಗಿದ್ರೆ ಇವಾಗ ಎಲ್ಲ ರೋಗಿಗಳಿಗೆ ಕೂಡ ಶಸ್ತ್ರಚಿಕಿತ್ಸೆ ಅಗತ್ಯ ಇರುತ್ತೆ, ಇಲ್ಲ ಕೀಮೋಥೆರಪಿ ಸಾಕಾಗತ್ತಾ? ಸೊ ಹೆಚ್ಚು ಮಟ್ಟಿಗೆ ಈಗ ನಾನು 4th ಸ್ಟೇಜ್ ಬಗ್ಗೆ ಮಾತಾಡ್ತಾ ಇಲ್ಲ. ಹೆಚ್ಚು ಮಟ್ಟಿಗೆ ಕೀಮೋಥೆರಪಿ ಕೊಟ್ಟು ಮತ್ತು ಸರ್ಜರಿ ಒಂದು ಆಪ್ಷನ್ ಕೊಟ್ಟ ನಂತರ, ಎಂತಕ್ಕಂದರೆ ಎಂಥ ಗಂಟುಗಳುಂಟು ಅಟ್ಲೀಸ್ಟ್ ಇನ್ ಸ್ಟಮಕ್ ಕ್ಯಾನ್ಸರ್ ಇನ್ನುವರೆಗೆ ವಿದೌಟ್ ಸರ್ಜರಿ, ಇಫ್ ವಿ ಆರ್ ಇನ್ ದಟ್ early stages we have to offer them surgery. ಕೀಮೋಥೆರಪಿ ಕೊಟ್ಟು ಸರ್ಜರಿ ಮಾಡಿ, ಸರ್ಜರಿ ಆಗಿ ಪೇಷಂಟ್ ಮನೆಗೆ ಹೋದ ನಂತರ ಪುನಃ ಕೀಮೋಥೆರಪಿ ಸ್ಟಾರ್ಟ್ ಮಾಡಬೇಕಾಗತ್ತೆ. ಒಂದು ಸ್ಯಾಂಡ್ವಿಚ್ ಥೆರಪಿ ಥರ ಆಗ್ಬೋದು ಹೆಚ್ಚಿನವರಿಗೆ. ಆ ಕೀಮೋಥೆರಪಿ ಮುಗ್ದ ನಂತರ ಅವರದ್ದು ಟ್ರೀಟ್ಮೆಂಟ್ ಫಾಲೋ ಅಪ್ಪಲ್ಲಿ ಬರ್ತಾರೆ. ಓಕೆ, ಇವಾಗ ಇನ್ನು ಈ ಚಿಕಿತ್ಸಾ ಕ್ರಮದ ಸಂದರ್ಭದಲ್ಲಿ ವೈದ್ಯರು ಹಾಗೇನೆ ಈ ರೋಗಿಗಳು ಎದುರಿಸುವಂತಹ ಸವಾಲುಗಳು ಏನೇನು ಅಂತ? ಸವಾಲು ನಾನು ಹೇಳಿದಾಗ ಇಟ್ ಇಸ್ ನಾಟ್ ಫಿಸಿಕಲ್ಗಿಂತ ಜಾಸ್ತಿ ಫಸ್ಟಿಗೆ ಏನಂತೆ ಮಾನಸಿಕ, ಅಂದರೆ ಬೇಜಾರು, ಭಯ, ಇದೆಲ್ಲ ವೆರಿ ಇಂಪಾರ್ಟೆಂಟ್. ಸೊ ಈ ನಮ್ಮ ಮಲ್ಟಿ ಡಿಸಿಪ್ಲಿನರಿ ಟೀಮಲ್ಲಿ ಫಸ್ಟಿಗೆ ರೋಗಿಗಳಿಗೆ ಮತ್ತು ಅವರ ಮನೆಯವರಿಗೆ, ಯಾಕಂದರೆ ಫಸ್ಟಿಗೆ ಏನಾಗ್ತದೆ, ಭಯದಿಂದ ತುಂಬ ಜನ ಮುಂದೆ ಬರಲಿಕ್ಕೆ ಹೋಗೋದಿಲ್ಲ. ನನಗೆ ಏನೋ ಆಗಿಬಿಡ್ತದೋ, ನನಗೆ ಕೀಮೋಥೆರಪಿ ತೊಗೊಂಡ್ರೆ ಏನೋ ಆಗಿಬಿಡ್ತದೆ, ನನಗೆ ಸರ್ಜರಿ ಬೇಡ, ನನಗೆ ಬರೀ ಮದ್ದಲ್ಲಿ ಗುಣ ಆಗುತ್ತಾ ಇಲ್ವಾ. ಸೊ ಈ ಒಂದು ಇದರಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಇಡೀ ಟ್ರೀಟ್ಮೆಂಟಲ್ಲಿ ಕೀಮೋನೂ ಇನ್ಕ್ಲೂಡ್ ಆಗಿದೆ, ಸರ್ಜರಿ ಸಹ ಇನ್ಕ್ಲೂಡ್ ಆಗಿದೆ. ಸೊ ಎಲ್ಲವೂ ನಮ್ಮ ಒಂದೊಂದು ಪೇಷಂಟ್ ಮೇಲೆ ನೋಡಿದ್ದಾಗೆ. ಸೊ ಆ ಫುಲ್ ಟ್ರೀಟ್ಮೆಂಟ್ ಆದ ನಂತರನೇ ನಮಗೆ ಮುಂದೆದು ಏನು ಹೇಳಲಿಕ್ಕೆ ಆಗುತ್ತೆ. ಸೊ ಸ್ವಲ್ಪ ಅವರಿಗೆ ಕೌನ್ಸಿಲಿಂಗ್ ಮಾಡ್ತಾನೆ ಇರಬೇಕಾಗತ್ತೆ, ಯಾಕಂದರೆ ನಮಗೂ ಅರ್ಥ ಆಗುತ್ತೆ. ಈಗ ನೋಡಿ, ಯಾರಿಗೆ ಏನೋ ಗೊತ್ತಾಯಿತು ಅಂದರೆ ಫಸ್ಟಿಗೆ ಅದು ತೆಗೆದು ಏನಾದರೂ ಗುಣ ಆದರೆ ಅವರಿಗೂ ಸಮಾಧಾನ. ಬಟ್ ಇದು ಸ್ವಲ್ಪ ಅವರಿಗೆ ಕಾಯಬೇಕಾಗತ್ತೆ, ಅವರ ಟ್ರೀಟ್ಮೆಂಟ್. ಆ ಭಯ ಇರುತ್ತೆ, ಆ ಭಯವನ್ನು ನಾವು ಎಷ್ಟು ಮಟ್ಟಿಗೆ ನಮ್ಮಿಂದಾಗಿ ಆಗುತ್ತೆ. ಬಟ್ ಐ ಆಮ್ ಶ್ಯೂರ್ ಅಲ್ಲಿ ಎಲ್ಲ ತುಂಬ ವ್ಯವಸ್ಥೆಗಳು ಉಂಟು, ಹಾಗೆ ಸೋಷಿಯಲ್ ವರ್ಕರ್ಸು ಇರ್ತಾರೆ, ಅವರು ಇರ್ತಾರೆ. ಸೊ ದೇ ವಿಲ್ ಕೌನ್ಸಿಲ್, ಸೊ ದ್ಯಾಟ್ ವಿಲ್ ಬಿ ದೇರ್. ಓಕೆ, ಹಾಗಿದ್ರೆ ನಿಜವಾಗಿ ಕೂಡ ಇದನ್ನು ಮದ್ದಲ್ಲಿ ಮಾತ್ರ ಗುಣಪಡಿಸುವಂತಹ ವ್ಯವಸ್ಥೆ ಇದೆಯಾ ಏನು? ಕೀಮೋಥೆರಪಿಯಲ್ಲೇ ಬರೀ, ಈಗ ನೋಡಿ, ಕೀಮೋಥೆರಪಿ ಅಲೋನ್ ಮೇ ನಾಟ್ ಬಿ ಇನಫ್ ರೈಟ್ ನೌ. ಇಮ್ಯುನೋಥೆರಪಿ ಸಹ ಬಂದಿದೆ, ಬಟ್ ಅವುಗಳೆಲ್ಲ ಸ್ವಲ್ಪ ಅಡ್ವಾನ್ಸ್ ಸ್ಟೇಜಲ್ಲಿ ನಾವು ಕೀಮೋದಿಂದ ಸ್ವಲ್ಪ ಕರಗಿಸಿ ಮತ್ತೆ ಸರ್ಜರಿ ಆಪ್ಷನ್ ತೆಗೆದು, ಆ ಗಂಟನ್ನು ತೆಗೆದು, ಅಲ್ಲಿದ್ದ ಲಿಂಫ್ ನೋಡ್ಸ್ಗಳನ್ನೆಲ್ಲ ತೆಗೆದು ಮತ್ತೆ ಪುನಃ ಪರಿಶೀಲನೆಗೆ ಹೋಗಿ ಮತ್ತೆ ಕೀಮೋಥೆರಪಿ ಕೊಡಬೇಕಾಗುತ್ತೆ. ಬಟ್ 4th ಸ್ಟೇಜಲ್ಲಿ ಮೇ ಬಿ ಸರ್ಜರಿ ಮೇ ನಾಟ್ ಬಿ ಲೈಕ್ ಫೀಸಿಬಲ್. ಬಟ್ ಕೆಲವೊಮ್ಮೆ ಏನು ತೊಂದರೆಗಳು ಬಂದಿರ್ಬೋದು, ನಾನು ಈ ಗೆಡ್ಡೆಗಳು ನಾನು ಆಗ ಹೇಳಿದಾಗೆ ಅದು ಬ್ಲಾಕ್ ಆಗಿರ್ಬೋದು, ಒಂದು ಕಡೆ ಬ್ಲಾಕ್ ಆಗಿರ್ತದೆ, ಅನ್ನ ತಿನ್ನೋಕ್ಕಾಗಲ್ಲ, ವಾಂತಿ ಬರ್ತಾ ಇರ್ತದೆ. ಆಗ ನಾವು ಒಂದು ರಸ್ತೆ ಮಾಡಿ ಕೊಡಬೇಕಲ್ಲ, ಒಂದು ತಿನ್ನಲಿಕ್ಕೆ ಆಹಾರ, ಶರೀರಕ್ಕೆ ಆಹಾರ ಹೋಗುವಂತೆ. ಕೆಲವೊಮ್ಮೆ ಜಠರದ ಕೊನೆ ಹಂತದಲ್ಲಿ ಇದ್ದರೆ ಸಣ್ಣ ಕರಳನ್ನು ಮೇಲ್ಭಾಗಕ್ಕೆ ಜಾಯಿನ್ ಮಾಡಿ ಅವರಿಗೆ ತಿನ್ನುವಂಥ ವ್ಯವಸ್ಥೆ ಮಾಡಿ ಕೊಡ್ಬೋದು. ಇದು ನಾನು 4th ಸ್ಟೇಜಲ್ಲಿ ನಾನು ಹೇಳ್ತಾ ಇದ್ದೇನೆ. ಇಲ್ಲದಿದ್ದರೂ ಕೀಮೋಥೆರಪಿ ಕೊಡುವಕ್ಕಿಂತ ಮುಂಚೆ ಸಹ ಈ ಥರ ಮಾಡಿ ಕೊಡಬೇಕಾಗಿ ಸಂದರ್ಭ ಬರ್ತದೆ. ಇಲ್ಲದಿದ್ದರೆ ಇಡೀ ಹೊಟ್ಟೆ ಫುಲ್ಲು ಕ್ಯಾನ್ಸರಲ್ಲಿ ಇದ್ದು ಅಲ್ಲಿ ಎಲ್ಲೂ ಜಾಗ ಇಲ್ಲದಿದ್ದರೆ ಸಣ್ಣ ಕೊರಳಲ್ಲಿ ಒಂದು ಸಣ್ಣ ಟ್ಯೂಬ್ ಹಾಕಿ ಅಲ್ಲಿಂದ ಆ ಟ್ಯೂಬಿಂದ ಆಹಾರ ಕೊಡಬೇಕಾಗಬಹುದು. ಅಥವಾ ಈ ಕ್ಯಾನ್ಸರ್ ಕೆಲವೊಮ್ಮೆ ಅವರು ರಕ್ತವಾಂತಿ ಹೇಳಿದ್ದೇನೆ, ಮೋಷನಲ್ಲಿ ಕಪ್ಪು ಹೋಗ್ತಾ ಉಂಟು, ಆ ಸಂದರ್ಭದಲ್ಲಿ ನಮಗೆ ಲೈಕ್ ಪ್ಯಾಲಿಯೇಟಿವ್ ಅಂದರೆ ಅವರು 4th ಸ್ಟೇಜಲ್ಲಿ ಇದ್ದರೂ ಆ ಸ್ಟಮಕ್ಕನ್ನು ತೆಗಿಬೇಕಾಗಬಹುದು. ಯಾಕಂದರೆ ರಕ್ತ ಹೋಗ್ತಾ ಉಂಟು, ಬ್ಲೀಡಿಂಗ್ ಆಗ್ತಾ ಉಂಟು, ಆಗ ನಮಗೆ ಅದು ಮಾಡಲೇಬೇಕಾಗಬಹುದು. ಓಕೆ, ಇನ್ನು ಗಡ್ಡೆಯ ವಿಚಾರ ಮಾತಾಡಿದ್ರಿ. ಇವಾಗ ಗಡ್ಡೆಗಳು ಯಾವ ರೀತಿ ಆಲೋಚನೆ ಮಾಡ್ತಾರೆ ಅಂದರೆ, ಅಕಸ್ಮಾತ್ ಗಡ್ಡೆ ಇದೆ ಅಂದ ತಕ್ಷಣ ಕ್ಯಾನ್ಸರ್ ಬರಬಹುದಾ ಎನ್ನುವಂತಹ ಭಯ ಕೂಡ ಇರುತ್ತೆ. ಹಾಗಿದ್ರೆ ಎಲ್ಲ ಗಡ್ಡೆಗಳು ಕೂಡ ಕ್ಯಾನ್ಸರ್ಗೆ ಕಾರಣ ಆಗತ್ತಾ? ಜಠಾರದಲ್ಲಿ ಹೆಚ್ಚು ಮಟ್ಟಿಗೆ ಗೆಡ್ಡೆಗಳು ಏನು ಬರುತ್ತೆ, ಒಂಥರ ನಾವು ಗೆಡ್ಡೆ ಬಗ್ಗೆ ಮಾತಾಡಿದರೆ, ಗೆಡ್ಡೆ ಹೆಚ್ಚು ಮಟ್ಟಿಗೆ ಸ್ವಲ್ಪ ನಾವು
ಕ್ಯಾನ್ಸರ್ ಥರನೇ ಇರ್ಬೋದು ಹೇಳಿರ್ಬೋದು. ಇನ್ನೊಂದು ಥರ ಇರ್ತದೆ ಜಿಸ್ಟ್ ಹೇಳ್ತೇವೆ, ಬಟ್ ದಟ್ ಇಸ್ ಲೈಕ್ ನಾಟ್ ಫುಲ್ ಬಿನೈನ್ ಹೇಳಿ ಅಲ್ಲ, ಅದಕ್ಕೂ ಸಹ ಅದು ನಾವು ತೆಗೆದೇ ಆಪ್ರೇಷನ್ ಮಾಡಿಯೇ ಇದು ಆಗಬೇಕಾಗ್ತದೆ. ಈ ಅಲ್ಸರ್ ಹೇಳುವಾಗ ಹೆಚ್ಚು ಮಟ್ಟಿಗೆ ಕೆಲವು ಅಲ್ಸರ್ಗಳು ಗ್ಯಾಸ್ಟ್ರೈಟಿಸ್ ಇದ್ದಾಗ ಆ ಥರ ಬರುವಂಥ ಅಲ್ಸರ್ಗಳು ಇರುತ್ತೆ. ಆ ಅಲ್ಸರಲ್ಲಿ ಸಹ ಅಲ್ಸರ್ ಯಾವ ಥರ ಇದೆ, ಅದರದ್ದು ಹೇಗೆ ಯಾವ ಥರ ಕಾಣ್ತಾ ಉಂಟು, ಬರೀ ಕ್ಲೀನ್ ಉಂಟಾ ಅಥವಾ ಆಜು ಬಾಜು ಎಂತ ಇರ್ತದೆ, ಅದು ಒಳ್ಳೆಯ ಅಂಶಗಳು ಅಂಥ ಥರ ಇಲ್ಲದ, ಅದಕ್ಕೆ ನಾವು ಬಯೋಪ್ಸಿ ತೆಗಿತೇವೆ. ಸೊ ಅಲ್ಸರಲ್ಲಿ ಮೇ ಬಿ ಕೆಲವೊಮ್ಮೆ ಗ್ಯಾಸ್ಟ್ರಿಕ್ ಅಲ್ಸರು ಇರಬಹುದು, ಬಟ್ ಈ ಥರ ಈ ಥರ ವೇಟ್ ಲಾಸ್ ಉಂಟು, ಊಟ ಮೆಚ್ತಾ ಇಲ್ಲ, ತುಂಬಾ ಸುಸ್ತಾಗ್ತಾ ಉಂಟು, ಆ ಥರ ಎಲ್ಲ ಇದ್ದಾಗ ಮೋಸ್ಟ್ಲಿ ಅದು ಕ್ಯಾನ್ಸರು ಇರಬಹುದು. ಅಲ್ಸರ್ ಬಗ್ಗೆ ಮಾತಾಡೋದಿದ್ರೆ ಅಕಸ್ಮಾತ್ ಆಗಿ ಇವಾಗ ಹೊಟ್ಟೆ ಒಳಗಡೆ ಕ್ಯಾನ್ಸರ್ ಬಂತು ಅಂದರೆ ಆ ಗಡ್ಡೆಗಳನ್ನು ತೆಗೆದ ನಂತರ ಚಿಕಿತ್ಸೆ ಎಲ್ಲ ಆದ ನಂತರ ಮತ್ತೆ ಕೂಡ ಕ್ಯಾನ್ಸರ್ ಕಾಣಿಸಿಕೊಳ್ಳುವಂಥ ಚಾನ್ಸಸ್ ಇರುತ್ತಾ ಹೇಗೆ? ಈಗ ನೋಡಿ, ನಾನು ಆಗ ಆ ಸಣ್ಣ ಮೈಕ್ರೋಸ್ಕೋಪಿಕ್ ಸೆಲ್ಸ್ ಏನಿರುತ್ತೆ ಆ ಶರೀರದ ರಕ್ತನಾಳಗಳಲ್ಲಿ ಹೋಗಿರ್ತದೆ, ಅದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಕೀಮೋಥೆರಪಿ ಕೊಟ್ಟಿರುತ್ತೇವೆ. ಬಟ್ ಅದು ಕೆಲವೊಮ್ಮೆ ಅದು ಎಷ್ಟು ಮಟ್ಟಿಗೆ ತಡೀತದೆ ಆ ಕೀಮೋಥೆರಪಿ ಅದು ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮ ಫಾಲೋ ಅಪ್ಪಲ್ಲಿ ನಾವು ಪೇಷಂಟನ್ನು ಬಂದು ಒಂದು ಫಸ್ಟ್ ವರ್ಷಕ್ಕೆ ಒಂದು 3 ತಿಂಗಳಿಗೊಮ್ಮೆ ಬಂದು ಮತ್ತೆ ಎಲ್ಲ 6 ತಿಂಗಳಿಗೊಮ್ಮೆ ಎಲ್ಲ ಬರಲಿಕ್ಕೆ ಹೇಳ್ತೇವೆ. ಯಾಕಂದರೆ ಹೆಚ್ಚು ಮಟ್ಟಿಗೆ ಏನಾದರೂ ವಾಪಸ್ ಬರಬೇಕಂದ್ರೆ ಫಸ್ಟ್ 2 ವರ್ಷಗಳಲ್ಲಿ ಇರುತ್ತೆ, ಯಾವುದೇ ಕ್ಯಾನ್ಸರ್ ಇದ್ದರೂ ಸಹ. ಬಟ್ ಫಸ್ಟ್ 2 years ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆ ಫಸ್ಟ್ 2 yearsಲ್ಲಿ ಆಗಿಲ್ಲ ಅಂದರೆ ಮತ್ತೆ ವಾಟ್ ಎವರ್ ಅಪ್ ಟು 5 years ಅಟ್ಲೀಸ್ಟ್ ನಾವು ಯಾವಾಗಲೂ ಫಾಲೋ ಅಪ್ಪಲ್ಲಿ ಇಟ್ಕೊಳ್ತೇವೆ. 5 years ನಂತರ ಏನೇ ಇದ್ದರೂ ಇಟ್ ಇಸ್ ಲೈಕ್ ಅ ಬೋನಸ್ ಓನ್ಲಿ. ಸೊ ದಟ್ ಈಸ್ ಆಲ್ವೇಸ್ ದೇರ್. ಬಟ್ ಬರಬಹುದು, ಇಟ್ಸ್ ನಾಟ್ ಲೈಕ್ ಬರಲೇಬಾರ್ದು ಹೇಳಿಲ್ಲ, ಅದಕ್ಕೆ ನಾವು ಈ ಫಾಲೋ ಅಪ್ಪಲ್ಲಿ ಇಟ್ಕೊಳ್ತೇವೆ. ಕ್ಯಾನ್ಸರ್ ಚಿಕಿತ್ಸೆ ಆದ ನಂತರ ಪುನಃ ನಮ್ಮೂರಿಗೆ ಏನಾದರೂ ಆ ಥರ ತೊಂದರೆಗಳು ಬರ್ತಾ ಉಂಟು, ಊಟ ಸೇರ್ತಾ ಇಲ್ಲ, ವಾಂಗತೆ ಆಗ್ತಾ ಉಂಟು, ಆ ಥರ ಎಲ್ಲ ಇದ್ದಾಗ ಮೇ ಬಿ ನಾವು ಒಂದ್ಸತಿ ಎಲ್ಲ ಎಂಡೋಸ್ಕೋಪಿ ಮತ್ತು ಸ್ಕ್ಯಾನ್ ಎಲ್ಲ ಮಾಡಿ ನೋಡಬೇಕಾಗಬಹುದು. ಓಕೆ, ಇವಾಗ ಚಿಕಿತ್ಸೆ ಪಡೆದುಕೊಂಡ್ರೆ ಅವರು ಲೈಫ್ ಲಾಂಗ್ ಚಿಕಿತ್ಸೆ ಪಡಿತಾ ಇರಬೇಕಾ? ಇಲ್ಲ, ಅದೇ ನಾವು ಸದ್ಯಕ್ಕೆ ನೆಕ್ಸ್ಟ್ ಮಟ್ಟಿಗೆ ಅಂದರೆ ಒಂದು 2 years ಅಂತೂ ಅಗ್ರೆಸಿವ್ ಆಗಿ ನಾವು ಫಾಲೋ ಅಪ್ಪಲ್ಲಿ ಇರ್ತೇವೆ, ಪ್ಲಸ್ ಅನದರ್ 3 years, ಟೋಟಲ್ 5 years ಮಿನಿಮಮ್ ಫಾಲೋ ಅಪ್ಪಲ್ಲಿ ಲೈಕ್ ಎಕ್ಸ್ಕ್ಲೂಸಿವ್ಲಿ ಬರಲೇಬೇಕು. ಅದಾದ ನಂತರ ಸಹ ಎಲ್ಲರೂ ಬರ್ತಾರೆ, ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಬಂದು ತೋರಿಸಿದ್ರೆ ಒಳ್ಳೆಯದಾಗುತ್ತೆ. ಓಕೆ, ಇವಾಗ ಚಿಕಿತ್ಸೆ ಆದಮೇಲೆ ಅವರ ಆರೈಕೆ ಕ್ರಮಗಳು ಯಾವ ರೀತಿಯಾಗಿರಬೇಕು? ಸೊ ಚಿಕಿತ್ಸೆ ಆದ ಮೇಲೆ ಹೆಚ್ಚು ಮಟ್ಟಿಗೆ ಈ ಆಪ್ರೇಷನ್ ಆದ ನಂತರ ಈಗ ನಾನು ಹೇಳಿದಾಗೆ ಯಾವ ಪಾರ್ಟಲ್ಲಿ ಉಂಟು ಅದರ ಮೇಲೆ ನಾವು ಎಷ್ಟು ಸ್ಟಮಕ್ಕನ್ನು ನಾವು ಕಟ್ ಮಾಡಬೇಕು ಹೇಳಿ ಆಪ್ರೇಷನ್ ಡಿಸೈಡ್ ಮಾಡಬೇಕಾಗುತ್ತೆ. ನಾವು ಒಂದು 80% ಸ್ಟಮಕ್ ತೆಗೆದಾಗ ಉಳಿದದೇ ಒಂದು 20% ಸ್ಟಮಕ್. ಆ ಜಠರವನ್ನು ನಾವು ಸಣ್ಣ ಕರುಳಿಗೆ ಜಾಯಿನ್ ಮಾಡಿರುತ್ತೆ. ಸೊ ಮುಂಚೆ ತಿನ್ನುವಂಥ ಆಹಾರದ ಕ್ವಾಂಟಿಟಿ ಈಗ ತಿನ್ನುವಂಥ ಆಹಾರ ಕ್ವಾಂಟಿಟಿಗೆ ವ್ಯತ್ಯಾಸ ಆಗ್ತದೆ. ಯಾಕಂದರೆ ಮುಂಚೆ ನಾವು ಒಂದು 3 ಹೊತ್ತು ಊಟ ಮಾಡಲಿಕ್ಕೆ ಆಗ್ತದೆ ಅವರಿಗೆ, ಬಟ್ ಈಗ ಸಡನ್ನಾಗಿ ಅದು ಕೆಪಾಸಿಟಿ ಈಗ ಕಮ್ಮಿ ಆಗಿರ್ತದಲ್ಲ, ಆಗ ಅವರಿಗೆ ಕಷ್ಟ ಆಗುತ್ತೆ. ಸೊ ನಾವು ಎಂತ ಅಡ್ವೈಸ್ ಮಾಡ್ತೇವೆ ಅಂದರೆ ಒಮ್ಮೆಲೆ ತಿನ್ನಲಿಕ್ಕೆ ಹೋಗಬೇಡಿ, ಸ್ವಲ್ಪ ಟೈಮ್ ಆಗಿ ಲೈಕ್ 1-2 ತಾಸಿಗೆ ಒಂದು ಸ್ವಲ್ಪ ತಿನ್ನಲಿಕ್ಕೆ ಹೇಳ್ತೇವೆ. ಅಷ್ಟೇ ಅಲ್ಲದೆ ಅವರಿಗೆ ಸ್ವಲ್ಪ ಮೆಲ್ಲನೆ ಒಳ್ಳೆ ಅಗಿದು ಮತ್ತೆ ತಿನ್ನಲಿಕ್ಕೆ ಹೇಳ್ತೇವೆ ಅಷ್ಟೇ. ಮತ್ತು ಇಡೀ ಜಠರ ತೆಗೆದ ನಂತರ ತುಂಬ ವಿಟಮಿನ್ ಡೆಫಿಷಿಯನ್ಸೀಸ್ ಎಲ್ಲ ಆಗುವಂಥದ್ದು ಇರ್ತದೆ. ಯಾಕಂದರೆ ಈ ಸ್ಟಮಕ್ಕಲ್ಲಿ ಇರುವಂಥದ್ದು ಅಬ್ಸಾರ್ಪ್ಷನ್ ಕೆಪಾಸಿಟಿ ಎಲ್ಲ ಅದಿಲ್ಲ ಈಗ. ಸೊ ಈಗ ವಿಟಮಿನ್ B12, ಕ್ಯಾಲ್ಶಿಯಮು, ವಿಟಮಿನ್ D, ಐರನ್ ಎಲ್ಲ ಸಪ್ಲಿಮೆಂಟ್ ಮಾಡಬೇಕಾಗುತ್ತೆ ನಾವು. ಸೊ ದೀಸ್ ಆರ್ ದ ಮೇನ್ ಥಿಂಗ್ಸ್ ದಟ್. ಹಾಗಿದ್ರೆ ಇವಾಗ ಆಹಾರ ಕ್ರಮಗಳಿರುತ್ತೆ, ಕೆಲವೊಂದು ಆಹಾರಗಳು ನೇರವಾಗಿ ಕ್ಯಾನ್ಸರ್ಗೆ ಕಾರಣ ಆಗಬಹುದಾ? ಯಾವೆಲ್ಲ ಆಹಾರಗಳು? ಸೊ ಆಗ ಹೇಳಿದಾಗೆ ಮೇನ್ ಥಿಂಗ್ ಇದರಲ್ಲಿ ಅಂದರೆ ಎಷ್ಟು ಮಟ್ಟಿಗೆ ನಾವು ಲೈಕ್ ಹಳತ್ತು ಅಂದರೆ ಎಕ್ಸ್ಪೈರ್ಡ್ ಅಥವಾ ನಿನ್ನೆ ಮಾಡಿದ ಆಹಾರ ಸರಿಯಾಗಿ ಸ್ಟೋರ್ ಮಾಡಿ ಇಲ್ಲದೆ, ರೆಫ್ರಿಜರೇಷನ್ ಆಗಿಲ್ಲದೆ ಆ ಥರದ್ದು ಆಹಾರಗಳು, ಮತ್ತು ಈ ಉಪ್ಪು ಜಾಸ್ತಿ ಇರುವಂಥದ್ದು, ಉಪ್ಪಿನಲ್ಲಿ ಅದು ಹೇಗೆ ಕ್ಯೂರ್ ಮಾಡಿರುವಂಥದ್ದು ಅಂಥದ್ದು, ಮತ್ತು ಈ ಎಸ್ಪೆಷಲಿ ಪ್ರಾಸೆಸ್ಡ್ ಫುಡ್ಡಿಂದ ನಾವು ಕಂಡು ಬಂದಿದ್ದೇವೆ ಈಗ ತುಂಬಾ ಜಾಸ್ತಿ
ಈ ಸೆಲ್ ಯಾವುದು ನಮ್ಮ ಒಳ ಚರ್ಮ ಇರುತ್ತೆ, ಹೊಟ್ಟೆ ಆಗಲಿ ಕರುಳುಗಳಾಗಲಿ, ಈ ಒಳ ಚರ್ಮವನ್ನು ಅವುಗಳು ಜಾಸ್ತಿ ಇರಿಟೇಷನ್ ಆಗಿ ಈ ಥರ ಎಲ್ಲ ಕ್ಯಾನ್ಸರ್ ಹೆಚ್ಚಾಗೋದು ಜಾಸ್ತಿ. ಪ್ರಾಸೆಸ್ಡ್ ಫುಡ್ is something that is to be avoided as far as possible. ಮತ್ತು ಈ ಸ್ಮೋಕ್ಡ್ ಫುಡ್, ಬಾರ್ಬಿಕ್ಯೂಡ್ ಫುಡ್, ಆ ಚಾರೆ ಅಂತ ಬರ್ತದಲ್ಲ ಆ ಕಪ್ಪು, ಅದು ಒಳ್ಳೆಯದಲ್ಲ. ಸೊ ಇದೆಲ್ಲ ಅವಾಯ್ಡ್ ಮಾಡೋದು ಬೆಟರ್. ಓಕೆ, ಇವಾಗ 4ನೇ ಹಂತದ ಕ್ಯಾನ್ಸರ್ ಅಂತ ಅವಾಗಿಂದ ಹೇಳಿದರೆ, ಏನಿದು 4ನೇ ಹಂತದ ಕ್ಯಾನ್ಸರ್? 4ನೇ ಹಂತದ ಕ್ಯಾನ್ಸರ್ ಅಂದರೆ ಇದು ಜಠರ ಮತ್ತು ಆ ಲಿಂಫ್ ನೋಡ್ ಬಿಟ್ಟು, ಅದು ಬಿಟ್ಟು ಬೇರೆ ಎಲ್ಲ ಕಡೆ ಹರಡಿರ್ಬೋದು. ಒಂದು ಹೊಟ್ಟೆಯಲ್ಲೇ ಆಜುಬಾಜುವಲ್ಲಿ ಹೊಟ್ಟೆಯಲ್ಲಿ ಇರುವಂಥದ್ದು ಒಂದು ಪೆರಿಟೋನಿಯಂ, ಒಂದು ಲೈನಿಂಗ್ ಇರುತ್ತೆ, ಅಲ್ಲಿ ಹರಡ್ಕೊಂಡಿರ್ಬೋದು. ಇಲ್ಲದಿದ್ದರೆ ಲಿವರಿಗೆ ಹೋಗಿರ್ಬೋದು, ಲಂಗಿಗೆ ಹೋಗಿರ್ಬೋದು. ಈ ಥರ ಬೇರೆ ಕಡೆ ಸ್ಪ್ರೆಡ್ ಆಗಿದ್ದರೆ ಅದು ಸ್ಟೇಜ್ 4 ಹೇಳಿ ಹೇಳ್ತೇವೆ. ಇನ್ನು ಚಿಕಿತ್ಸೆ ಬಳಿಕ ಅವರು ಆದಷ್ಟು ಬೇಗ ಮುಂಚಿನ ಥರ ಆಗ್ತಾರಾ ಹೇಗೆ? ಸ್ಟೇಜ್ 4ಅಲ್ಲಿ ತುಂಬಾ ಕಷ್ಟ. ಯಾಕಂದರೆ ಸ್ಟೇಜ್ 4ಅಲ್ಲಿ ಸಹ ಈಗ ತುಂಬಾ ಅಡ್ವಾನ್ಸಸ್ ಆಗಿದೆ. ತುಂಬ ಸ್ಟೇಜ್ 4 ಅಂದರೆ ಇಟ್ ಇಸ್ ನಾಟ್ ಲೈಕ್ ಈಗ ಎಂಥದ್ದು ಮಾಡಲಿಕ್ಕೆ ಆಗೋದಿಲ್ಲ ಹೇಳಿ ಹಾಗೇನಲ್ಲ. ವಿತ್ ಆಲ್ ದಿಸ್ ಡಿರೆಕ್ಟೆಡ್ ಥೆರಪೀಸ್ ಆ್ಯಂಡ್ ಲೈಕ್ ಇಮ್ಯುನೋಥೆರಪಿ ಪ್ಲಸ್ ಬೇರೆ ಎಲ್ಲ ತುಂಬಾ ಅಡ್ವಾನ್ಸಸ್ ಬಂದಿದೆ, ಲೈಕ್ ಹೈಪೆಕ್ ಎಲ್ಲ. ಸೊ ಈ ಥರ ಇದ್ದಾಗ ಯಂಗರ್ ಪೇಷಂಟ್ಸ್ ಬಂದಾಗ ಆ್ಯಂಡ್ ಬರೇ ಹೊಟ್ಟೆಯ ಲೈನಿಂಗಲ್ಲಿ ಏನಾದರೂ ಆ ಥರ ಪೆರಿಟೋನಿಯಲ್ ಇದರಲ್ಲಿ ಮಾತ್ರ ಇದ್ದರೆ ಅದಕ್ಕೆ ಸ್ಟೇಜ್ 4, ಅದು ಸಹ ಸ್ಟೇಜ್ 4 ಆಗುತ್ತೆ. ಬೇರೆ ಕಡೆ ಎಲ್ಲ ಕಡೆ ಸ್ಪ್ರೆಡ್ ಆದಾಗ ಸಹ ಅದು ಸಹ ಸ್ಟೇಜ್ 4 ಆಗುತ್ತೆ. ಆ ಸ್ಟೇಜ್ 4ಅಲ್ಲೂ ಕೆಲವು ಜನರಿಗೆ ನಾವು ಸ್ವಲ್ಪ ಜಾಸ್ತಿ ಅಗ್ರೆಸಿವ್ ಆಗಿ ಟ್ರೀಟ್ಮೆಂಟ್ ಕೊಟ್ಟರೆ ಅವರಿಗೆ ಜಾಸ್ತಿ ವ್ಯತ್ಯಾಸ ಆಗುವಂಥದ್ದು. ಸೊ ಬರೀ ಸ್ಟೇಜ್ 4 ಅಂದರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಹೇಳಿ ಅಲ್ಲ, ಆ ಸ್ಟೇಜ್ 4ಅಲ್ಲಿ ಸಹ ಯಾರಿಗೆ ಏನು ಮಾಡಬಹುದು ಹೇಳಿ ಸಹ ನಾವು ಅದು ಕಂಡು ಲೈಕ್ ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಸ್ಟೇಜ್ 4 ಇಸ್ ನಾಟ್ ದಿ ಎಂಡ್ ಫಾರ್ ಎವ್ರಿಬಡಿ, ಬಟ್ ಅಂದರೆ ಇಟ್ ಇಸ್ ನಾಟ್, ಅದರ ಔಟ್ಕಮ್ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಆಗಿ ಇರುವುದಿಲ್ಲ, ಬಟ್ ಸ್ಟಿಲ್ ಸ್ವಲ್ಪ ವ್ಯತ್ಯಾಸ ಕೊಡಬಹುದು. ಓಕೆ, ಅಕಸ್ಮಾತಾಗಿ ಅವರಿಗೆ ಇವಾಗ ಸ್ಟೇಜ್ 1, 2 ಈ ಥರ ಇದ್ದರೆ ಅವರು ಕೆಲಸಕ್ಕೆ ಹೋಗ್ಬೋದು, ಈ ಥರ ಎಲ್ಲ ಮಾಡ್ಬೋದಾ? ಹೆಚ್ಚು ಮಟ್ಟಿಗೆ ಎಲ್ಲರೂ ಅವರವರ, ಅದು ನಮ್ಮ ಶರೀರ ಹೇಗೆ ತಡ್ಕೊಳ್ಳುವಂಥದ್ದು. ಆಫ್ಟರ್ ಆಪರೇಷನ್, ಆಫ್ಟರ್ ಕೀಮೋಥೆರಪಿ, ಸದ್ಯ ಮಟ್ಟಿಗೆ ಆ ಕೀಮೋಥೆರಪಿ ಎಫೆಕ್ಟ್ ಇರ್ಬೋದು, ಆಪರೇಷನ್ ಆದ ನೋವು ಇರ್ಬೋದು, ಅದಾದ ನಂತರ ಎಲ್ಲರೂ ಅವರವರ ಕೆಲಸಕ್ಕೆ ಹೋಗ್ಬೋದು. ಹಾಗೆ ಏನು ದೇ ವಿಲ್ ಬಿ ಏಬಲ್ ಟು ಡೂ ದೇರ್ ಡೇಲಿ ಆ್ಯಕ್ಟಿವಿಟೀಸ್ ಅಂತೂ ಮಿನಿಮಮ್ ಅಂತೂ ಮಾಡಲಿಕ್ಕೆ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ಕೊನೆಯದಾಗಿ ಒಂದು ವೀಕ್ಷಕರಿಗೆ ಸಂದೇಶ ನೀಡೋದಾದರೆ? ಭಯ ಎಂಬುದು ಮೇನ್ ರೀಸನ್ ಆಗುತ್ತೆ ಯಾವಾಗ ಪೇಷಂಟಿಗೆ ಡಾಕ್ಟ್ರ್ ಹತ್ರ ಬರೋದು. ಅದು ನಿಮಗೆ ಯಾವ ನಂಬಿಕಸ್ಥ, ನಿಮ್ಮ ನಂಬಿಕೆ ಇರುವ ಡಾಕ್ಟ್ರ್ ಹತ್ರ ಹೋಗಿ ಮನೆ ಮದ್ದು ಮಾಡ್ತಾ ನಿಮ್ಮ ಏನಾದರೂ ಅಲಾರ್ಮಿಂಗ್ ಸೈನ್ಸ್ ಏನಾದರೂ ಇದ್ದರೆ ಶೀಘ್ರವಾಗಿ ಹೋಗಿ ತೋರಿಸ್ಕೊಳ್ಳಿ. ಆ್ಯಂಡ್ ಎಷ್ಟು ಆಗುತ್ತೆ ನಮ್ಮ ಕೈಯಲ್ಲಿರುವಂಥದ್ದು ನಾವೇನು ಮಾಡ್ಬೋದು. ಈಗ ಒಳ್ಳೆಯ ಆಹಾರ ಪದಾರ್ಥಗಳನ್ನು ತಿನ್ನೋದು, ಈ ಥರ ಪ್ರಾಸೆಸ್ ಫುಡೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಆಗೋದಿದ್ದರೆ ಅವಾಯ್ಡ್ ಸ್ಮೋಕಿಂಗ್, ಡ್ರಿಂಕಿಂಗ್, ಇದೆಲ್ಲ ನಮ್ಮ ಕೈಯಲ್ಲಿ ಇರುವಂಥದ್ದು. ಅದೆಲ್ಲ ನಾವು ನಮ್ಮ ಹ್ಯಾಬಿಟ್ಸಲ್ಲಿ ಲೈಕ್ ಫಾಲೋ ಮಾಡಿದರೆ ಮೇ ಬಿ ವಿ ಕ್ಯಾನ್ ಕಮ್ ಔಟ್ ಆಫ್ ದಿಸ್. ಓಕೆ ಡಾಕ್ಟರ್, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರು, ಇದಾಗಿತ್ತು ಇವರದ ಆರೋಗ್ಯ ದೀಪ. ಮತ್ತಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದ ಎಜ್ ವರ್ಲ್ಡ್ 24/7.